ಪ್ರೇಮಿಗಳೆಲ್ಲರೂ ಬಂದಿದ್ದೀರಾ, ಪ್ರೀತಿ ಪಾತ್ರರೆಲ್ಲರೂ ಬಂದಿದ್ದೀರಾ. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಈಗ ಗೋಲ್ಡ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ನಮ್ಮ ಮಾರಿಗೋಲ್ಡ್ ಸಿನಿಮಾದ ಟೀಸರ್ ಹಾಗೂ ಹಾಡು ಬಿಡುಗಡೆಯ ನಂತರ ಮಾರಿಗೋಲ್ಡ್ ಬೆಲೆ ಕೂಡ ಹೆಚ್ಚಾಗ್ತಾನೆ ಇದೆ. ಸಿನಿ ಪ್ರೇಮಿಗಳೆಲ್ಲರೂ ಕೂಡ ನಮ್ಮ ಮಾರಿಗೋಲ್ಡ್ ಸಿನಿಮಾದ ರಿಲೀಸ್ಗೋಸ್ಕರ ಕಾಯ್ತಾ ಇದೀವಿ. ಇದೇ ಏಪ್ರಿಲ್ 5ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅದ್ಭುತವಾದಂತಹ ಸಂದೇಶದೊಂದಿಗೆ ಜನರನ್ನ ಹೇಗೆ ತಲುಪಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಲ್ಲತಕ್ಕಂತಹ ಜನರ ಪ್ರೀತಿಯನ್ನ ಗಳಿಸಬಲ್ಲಂತಹ ಒಂದು ಅದ್ಭುತವಾದಂತಹ ಸಿನಿಮಾವಾಗಿ ಖಂಡಿತವಾಗಿಯೂ ನಮ್ಮ ಮಾರಿಗೋಲ್ಡ್ ನಿಮ್ಮ ಮುಂದೆ ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಸಿನಿಮಾದ ಬಗ್ಗೆ ತುಂಬಾ ಜನ ಮಾತನಾಡ್ತಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಟೀಸರ್ ನೋಡಿದ್ಮೇಲೆ ಡೈಲಾಗ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಅಥವಾ ಸಿನಿಮಾಟೋಗ್ರಫಿ ಬಗ್ಗೆ ಮಾತನಾಡ್ತಿದ್ದಾರೆ, ಎಲ್ಲರ ವಿಭಿನ್ನವಾದಂತಹ ಅಭಿನಯದ ಬಗ್ಗೆ ತುಂಬಾ ಜನ ಮಾತನಾಡ್ತಿದ್ದಾರೆ. ಅದೇ ರೀತಿಯಾಗಿ ಮತ್ತಷ್ಟು ಪ್ರೀತಿಯನ್ನ ಗಳಿಸಿದ್ದು ನಮ್ಮ ಸಿನಿಮಾದ ಹಾಡು. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಸಿಹಿ ಜೇನ ಮಳೆ ಎನ್ನುವಂತಹ ಹಾಡಿನ ಸಾಹಿತ್ಯವನ್ನ ಬರೆದಿರೋದು ನಮ್ಮೆಲ್ಲರ ಪ್ರೀತಿಯ ಯೋಗರಾಜ್ ಭಟ್ ಸರ್, ಹಾಗೂ ಹಾಡಿರೋರು ಅನುರಾಧ ಭಟ್ ಅವರು ಮತ್ತು ವೀರ್ ಸಮರ್ಥ್ ಅವರ ಅದ್ಭುತವಾದಂತಹ ಸಂಗೀತ ನಿರ್ದೇಶನದ ಜೊತೆಯಲ್ಲಿ ಸಿಹಿ ಜೇನ ಮಳೆ ನಿಮ್ಮೆಲ್ಲರ ಪ್ರೀತಿಯನ್ನ ಪಡೆದಿದೆ. ಇವತ್ತಿನ ಟ್ರೇಲರ್ ಲಾಂಚ್ ಅನ್ನ ಈ ಹಾಡಿನ ಮೂಲಕವೇ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಸಿನಿಮಾ ತಂಡದ ಆಸೆ. ಹಾಗಾಗಿ ಮೊದಲಾಗಿ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಸಿನಿಮಾದ ವಿಡಿಯೋ ಸಾಂಗ್. ಇನ್ನೊಬ್ಬ ನಿರ್ದೇಶಕರಿಗೆ ಬಿಟ್ಟು ಅಷ್ಟು ಚೆನ್ನಾಗಿ ಗೊತ್ತಿರೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಮ ಸಿನಿಮಾದ ನಿರ್ಮಾಪಕರು ನಿರ್ದೇಶಕನ ಮೊಟ್ಟ ಮೊದಲ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇಡೀ ಮಾರಿಗೋಲ್ಡ್ ಸಿನಿಮಾಗೆ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಅದ್ಭುತವಾದಂತಹ ಸಿನಿಮಾಗಳನ್ನ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ನೀಡೋದ್ರ ಜೊತೆಗೆ 27 ವರ್ಷಗಳ ಕಾಲ ಸಿನಿಮಾ ರಂಗಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂತಹ ನಮ್ಮ ಮಾರಿಗೋಲ್ಡ್ ಸಿನಿಮಾದ ನಿರ್ಮಾಪಕರಾಗಿರುವ ರಘುವರ್ಧನ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯಮಾಡಿ ಸರ್, ನೀವೇ ಟ್ರೇಲರ್ ಅನ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ಹಾಗಾಗಿ ದಯವಿಟ್ಟು ಟ್ರೇಲರ್ ಲಾಂಚ್ ಅನ್ನ ಅನೌನ್ಸ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಸೆಂಟ್ರ್ ಈ ಕಡೆ ಬನ್ನಿ ಸರ್, ಸೆಂಟ್ರ್ ಬನ್ನಿ ಸರ್. ಇನ್ನು ಸ್ವಲ್ಪ ಹಿಂದೆ ಹೋಗಿ ಸರ್. ಲೈಟ್ ಡೈರೆಕ್ಟ್ ಓಕೆ, ಅಲ್ಲಿ ರೆಡ್ ಲೈಟ್ ಈ ಲೈಟ್ ತಗೊಳ್ಳ. ಸರಿ ಡೈರೆಕ್ಟ್ ಎಲ್ರಿಗೂ ನಮಸ್ಕಾರ. ಏನಾಗುತ್ತಂದ್ರೆ ಡಿವಿಜಿ ಅವರು ಒಂದ್ ಸಾರಿ ಹೇಳ್ತಾರೆ, ಬದುಕು ಬರಹ ಆಗಬೇಕು, ಇಲ್ಲ ಅಂದ್ರೆ ಬರದಂತೆ ಬದುಕಬೇಕು ಅಂತ. ಅದಕ್ಕೆ ನಾನು ನನ್ನ ಸಿನಿಮಾದ ಬಗ್ಗೆ ಒಂದು ಸಾಲನ್ನು ಹೇಳ್ತೀನಿ. ಸಿನಿಮಾ ಮಾರಿಗೋಲ್ಡ್ ಆಗ್ಬೇಕು, ಇಲ್ಲ ಸಿನಿಮಾ ನೋಡಿದವರೆಲ್ಲರೂ ಕೂಡ ಮಾರಿಗೋಲ್ಡ್ಗೆ ಗೋಡೆ ಕೊಟ್ಟು ಹೋಗ್ಬೇಕು ಅಂತ. ಹಾಗಾಗಿ ಈ ನಿರೀಕ್ಷೆಯಲ್ಲಿ ಖಂಡಿತ ಇದ್ದೀನಿ ನಾನು. ಬಟ್ ಏನೇ ಆಗಲಿ, ಒಂದು ಸಿನಿಮಾ ನಿರ್ಮಾಣದ ಕೆಲಸ ಅದು ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ ಆಗುತ್ತೆ, ಕಷ್ಟ ಅಲ್ಲ ಅನ್ಕೊಂಡ್ರೆ ಕಷ್ಟ ಆಗೋದೇ ಇಲ್ಲ. ಖಂಡಿತವಾಗ್ಲು ಯಾವ್ದು ಕಷ್ಟ ನಮಗೆ? ಯಾವುದು ಕಷ್ಟ ಅಲ್ಲ. ಎಲ್ಲರೂ ಕೂಡ ಬಹಳ ತಳಮಟ್ಟದಿಂದ ಬಂದು ಏನೇ ದೊಡ್ಡ ದೊಡ್ಡ ಹೆಸರುಗಳು ಮಾಡಿದ್ರು ಕೂಡ ಈ ದೇಶದಲ್ಲಿ ಎಲ್ಲಾದ್ರೂ ಅವ್ರದ್ದು ಮೂರ್ತಿಗಳಾಗಿದ್ರೆ, ಕೆತ್ತನೆಗಳಾಗಿದ್ರೆ ಅವರೆಲ್ಲರೂ ಕೂಡ ತುಂಬಾ ಕೆಳಮಟ್ಟದಿಂದ ಬಂದಂತವರು ಇವತ್ತು ಹೆಸರು ಮಾಡಿರೋದು. ಈ ದೇಶದಲ್ಲಿ ನಾವು ಯಾವುದೇ ಇತಿಹಾಸದ ಪುಟಗಳನ್ನು ತೆಗೆದ್ರು ಕೂಡ, ಸಿನಿಮಾ ಇರ್ಬೋದು ಮತ್ತೊಂದು ಇರ್ಬೋದು, ಅವರೆಲ್ಲರೂ ಕೂಡ ದೊಡ್ಡ ಹೆಸರು ಮಾಡಿರೋರು ಕಷ್ಟದಿಂದ ಬಂದಂತವರೇ. ಹಾಗಾಗಿ ನಾನು ಕಷ್ಟದಿಂದ ಬಂದೆ ಅಂತ ಹೇಳ್ಕೊಳ್ತಾ ಇಲ್ಲ. ನನಗೆ ಒಂದು ಕನಸಿತ್ತು, ಸಿನಿಮಾ ಡೈರೆಕ್ಟರ್ ಆಗಬೇಕು. ಕರೆಕ್ಟ್, ಡೈರೆಕ್ಟರ್ ಆದೆ. ಸರಿ, ಮತ್ತೊಂದಷ್ಟೇನೋ ಕೆಲಸಗಳು ಮಾಡಬೇಕು. ಓಕೆ, ಕೆಲಸಗಳನ್ನು ಮಾಡಿದೆ. ಸೊ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನಾ? ಬಹಳ ಕಷ್ಟ. ಆದ್ರೆ ಅದು ಕೂಡ ಒಂದು ಕನಸನ್ನ ಕಾಣ್ತಾ ಇದ್ದೆ ನಾನು, ಮಾಡಬಹುದು ಅಂತ. ಅದು ಅನ್ಎಕ್ಸ್ಪೆಕ್ಟೆಡ್, ಇಟ್ಸ್ ಹ್ಯಾಪನ್ಡ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿಲ್ಲ, ಏನೋ ನಡೆದೋಗ್ಬಿಡುತ್ತೆ ಜೀವನದಲ್ಲಿ. ಹಾಗಾಗೋಯ್ತು ಇದು. ನಾನು ವಿನಯ್ ರಾಜ್ಕುಮಾರ್ ಅವ್ರ ಸಿನಿಮಾ ಒಂದು ಅನೌನ್ಸ್ ಮಾಡಿದ್ದೆ, ಯುವ ಕೇಸರಿ ಅಂತ ಹೇಳಿ. ನಾನು ನಮ್ಮ ಕವಿರಾಜ್ ಅವರು ಮತ್ತು ಅರ್ಜುನ್ ಜನ್ಯ ಕೂತ್ಕೊಂಡು ಹೋಟೆಲ್ ವುಡ್ಲ್ಯಾಂಡ್ಸ್ ಅಲ್ಲಿ ಸಾಂಗ್ ಕೂಡ ಕಂಪೋಸ್ ಮಾಡಿತ್ತು. ಸೊ ಕಾರಣಾಂತರದಿಂದ ಅದು ಡಿಲೇ ಆಗ್ತಾ ಇತ್ತು. ಸರಿ, ಸಮಯ ಮತ್ತೆ ಕಳೆಯೋದು ಬೇಡ, ಇನ್ನೊಂದು ಏನಾದ್ರೂ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ಒಂದು ಕಂಟೆಂಟ್ ಮೂವಿ ಮಾಡೋಣ ಅಂತ ಕಥೆಯ ಹುಡುಕಾಟದಲ್ಲಿದ್ದೆ. ಆಗ ನಮ್ಮ ವಿಜಯ್ ಬನ್ಸಾಗರ್ ಅವರು ನನಗೆ ಬಹಳ ಹಳೆಯ ಸ್ನೇಹಿತರು. ಅವರ ಮೂಲಕ ನಮ್ಮ ರಾಘವೇಂದ್ರ ನಾಯಕ್ ಅವರು ಬಂದು ಒಂದು ಕತೆ ಹೇಳಿ ಬಂದ್ರು. ಸೊ ಕತೆ ಹೇಳಿದ್ರು, ಕತೆ ಬಹಳ ಇಷ್ಟ ಆಯಿತು. ಆದ್ರೆ ಆ ಕತೆಗೆ ಕರೆದ್ರು ಅವರೇ, ಬಟ್ ನಾನು ನಿರ್ಮಾಪಕನಾದ್ರೆ ಸರಿ, ಅದು ನಾನು ಕರೆದ್ರು ಆಗ್ಬಾರ್ದು ಅಂತ ಅನಿಸ್ತು. ಯಾಕಂದ್ರೆ ಆ ಕತೆ ನಾನು ತಂದ್ರೆ ಖಂಡಿತವಾಗ್ಲೂ ಇಷ್ಟೊಂದು ಚೆನ್ನಾಗಿ ಕರ್ತಾ ಇರಲಿಲ್ಲ ನಾನು. ಅಲ್ಲಿಗೆ ಅದು ಆ ಕಂಟೆಂಟ್ ಮಾಡಲಿಕ್ಕೆ ಕಷ್ಟ ಅದು.
ಹಾಗಾಗಿ ನಾನು ಹೇಳಿದೆ ಇಲ್ಲ, ಇದಕ್ಕೆ ನೀವೇ ಡೈರೆಕ್ಟರ್ ಆಗಿ ನಾನು ನಿರ್ಮಾಪಕನಾಗ್ತೀನಿ ಅಂತ ಹೇಳಿದೆ. ಒಂದು ಸ್ವಲ್ಪ ಆ ಕ್ಷಣದಲ್ಲಿ ವಿಚಲಿತರಾದ್ರು ಅವರು. ಯಾಕಂದ್ರೆ ಪ್ರೊಡ್ಯೂಸರ್ ಅಂದ್ರೆ ಗೊತ್ತಲ್ಲ ಹೇಗಿರ್ಬೇಕು ಪ್ರೊಡ್ಯೂಸರ್. ಇವರೇನಪ್ಪ ಅವಳು ಸ್ಕೂಲ್ ಮಾಸ್ಟರ್ ಇದ್ದಂಗಿದ್ದಾರೆ, ಪ್ರೊಡ್ಯೂಸರ್ ಆಗೋದಕ್ಕೆ ಸಾಧ್ಯನಾ ಅಂತ. ಇಲ್ಲ ಹಾಕ್ತೀನಿ, ನೀವು ಮಾಡಿ ಧೈರ್ಯವಾಗಿ ಅಂತ ಹೇಳಿದೆ. ಒಂದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು. ಸೊ ಒಂದು ದಿನ ವಿಚಾರ ಮಾಡಿ ನೆಕ್ಸ್ಟ್ ಡೇ ಬಂದು ಹೇಳಿದ್ರು, ನಮ್ಮ ಭರಮಸಾಗರ್ ಹೇಳಿದ್ರು ಮುಂದೋಗಿ ಅಂತ ಹೇಳಿ ಸಿನಿಮಾಕ್ಕೆ ಕೈ ಹಾಕಿದ್ದು ಪರಿಪೂರ್ಣವಾಗಿ ಇವತ್ತು ಮಾರಿಗೋಲ್ಡ್ ಒಂದು ಗೋಲ್ಡ್ ಆಗಿರುವಂತಹ ಸಿನಿಮಾವನ್ನ ನಿಮ್ಮ ಎದುರುಗಡೆ ತಂದು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಡೇ ಒನ್ ಇಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಾರಿಗೋಲ್ಡ್ ಎಲ್ರಿಗೂ ಪರಿಚಯ ಆಗಿದೆ. ಆದ್ರೆ ಇದು ಮಾರ್ಕೆಟಿಂಗ್ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಸಿನಿಮಾ ಮಾಡ್ಬೋದು, ಕಥೆ ಬರೀಬಹುದು, ನಿರ್ಮಾಣ ಮಾಡ್ಬೋದು, ಆದ್ರೆ ಅದು ಜನರ ಮನಸ್ಸಿಗೆ ತಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ಕಲ್ತರು. ಹಾಗಾಗಿ ನಿಮ್ಮ ಸಹಕಾರ ನಮ್ಮೆಲ್ಲರಿಗೂ ಮಾಡಬೇಕು. ಮಾರಿಗೋಲ್ಡ್ಗೆ ಎಲ್ಲಿಲ್ಲದ ಒಂದು ಹೇಗೆಂದ್ರೆ ಜಯ ಸಿಗ್ಬೇಕದು. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಜನ ನಿರೀಕ್ಷರಿದ್ದಾರೆ. ಡೈರೆಕ್ಟರ್, ಡೆಬ್ಯೂ ಡೈರೆಕ್ಟರ್, ಅವರಿಗೆ ಒಂದು ಆತಂಕ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ಒಂದು ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ಬಂದ ಮೇಲೆ ನನಗೆ ಮತ್ತೆ ಬೇರೆ ಕರೆಗಳು ಬರಬೇಕು, ಮತ್ತೊಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ. ಆ ಡೈರೆಕ್ಟರ್ಗೆ ಈ ವೇದಿಕೆಯ ಮೂಲಕ ನಾನು ಯಶಸ್ಸಾಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಹಾರೈಸ್ತೀನಿ. ಜೊತೆಗೆ ನನ್ನ ದಿಗಂತ್ ಮತ್ತು ಸಂಗೀತ ಶೃಂಗೇರಿ ನನ್ನ ಸಿನಿಮಾದ ನಿಜವಾದ ಗೋಲ್ಡ್ ಅವರು. ಯಾಕಂದ್ರೆ ಯಾವತ್ತೂ ನಾನು ಅವ್ರನ್ನ ಹುಡುಕಾಡ್ಲಿಲ್ಲ, ಯಾವ ಕಲಾವಿದರು ಕೂಡ ನನಗೆ ಎಲ್ಲೂ ಕಾಯಿಸ್ಲಿಲ್ಲ. ಬರ್ತೀನಿ ಅಂತ ಹೇಳಿ ನನ್ನನ್ನ ಕಾಯಿಸ್ಲೇ ಇಲ್ಲ ಯಾವತ್ತು. ನಾನು ಬರೋದಕ್ಕಿಂತ ಮತ್ತೆ ಎಷ್ಟೋ ಸಾರಿ ನನ್ನ ದಿಗಂತ್ ಬಂದು ಕುತ್ಕೊಳ್ತಾ ಇದ್ರು. ಹಾಗಾಗಿ ನನಗೆ ನಮ್ಮ ಎಲ್ಲಾ ಕಲಾವಿದರ ಬಗ್ಗೆ ಬಹಳ ಹೆಮ್ಮೆ ಇದೆ. ನಮ್ಮ ಎಸ್ ಶೆಟ್ಟಿ ಇರ್ಬೋದು, ನಮ್ಮ ರಘು ನಿರ್ವಳಿ ಅವರು ಇರ್ಬೋದು, ನಮ್ಮ ವೀರ್ ಸಮರ್ಥ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ನನಗೆ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಸಂಪತ್ ಮೈತ್ರಿ ಅವರು, ಗಣೇಶ್ ರಾವ್ ಅವರು ಎಲ್ಲರೂ ಕೂಡ ನನಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಈ ಸಿನಿಮಾಕ್ಕೆ ಬಿಡುಗಡೆ ಮಾಡೋದಕ್ಕೆ ವೆಂಕಟ್ ಗೌಡ ಅವರು ಕೂಡ ಮುಂದೆ ಬಂದಿದ್ದಾರೆ. ಅವರು ಈ ಸಿನಿಮಾ ನೋಡಿ ಸರ್ ನಾನು ಮಾಡ್ತೀನಿ, ಬೇರೆ ಬೇರೆಯವರೆಲ್ಲ ಕೇಳ್ತಾ ಇರಲಿಲ್ಲ, ನಾನೇ ಮಾಡಬೇಕು ಈ ಸಿನಿಮಾ ಅಂತ ಹೇಳಿ ನನಗೆ ತುಂಬಾ ಬೇಡಿಕೆ ಇಟ್ಟರು. ಆಯ್ತು ಮಾಡಿ ಅಂತ ಹೇಳಿದ್ದೀನಿ. ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರಿಗೂ ಕೂಡ ಈ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಮಾರಿಗೋಲ್ಡ್. ಖಂಡಿತವಾಗ್ಲೂ ನಿಮ್ಗೆ ಇದು ರುಚಿಸುತ್ತೆ. ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಅಂತ ಹೇಳಿ ನೀವೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಬೆನ್ನು ತರ್ತೀರಾ. ಸೊ ಸದಾ ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದ ಮಾರಿಗೋಲ್ಡ್ ಮೇಲಿರಲಿ. ಮಾರಿಗೋಲ್ಡ್ ಚಿತ್ರ ಬಿಡುಗಡೆ ಆದ್ಮೇಲೆ ನಮ್ಗೆಲ್ಲರಿಗೂ ಕೂಡ ಗೋಲ್ಡ್ ಬರತಾರ ನೀವೆಲ್ಲರೂ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಮಾರಿಗೋಲ್ಡ್ ಚಿತ್ರದ ಟ್ರೈಲರ್ ಲಾಂಚ್ ಅನ್ನ ನಾವು ಮಾಡಿಸೋದಕ್ಕೋಸ್ಕರ ಕೆಲವು ಕಡೆ ಅಲ್ಲಿ ಇಲ್ಲಿ ಕೆಲವ್ರನ್ನ ಹುಡುಕಾಡ್ತಾ ಇದ್ದು, ಸೊ ಅದು ನಮಗೆ ಸರಿಯಾಗಿ ಕೂಡ್ ಬರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ನನ್ನನ್ನೇ ಮುಂದೆ ಕಳಿಸ್ತಾ ಇದ್ರು. ಆಯ್ತು, ನಮ್ಮ ಸಿನಿಮಾ ನಾವು ಪ್ರೀತಿಯಿಂದ ಮಾಡಿರೋದು ನಾವೇ ಯಾಕೆ ಮಾಡ್ಕೋಬಾರ್ದು ಅಲ್ವಾ, ಹಬ್ಬದ ಅಡಿಗೆ ನಾವೇ ಊಟ ಮಾಡ್ಬೇಕು, ಆಯ್ತು ಮಾಡೇ ಬಿಡೋಣ ಅಂತ ಹೇಳಿದೆ. ಸೊ ಈಗ ಮಾರಿಗೋಲ್ಡ್ ಟ್ರೈಲರ್ ನಿಮಗೋಸ್ಕರ ಲಾಂಚ್ ಆಗ್ತಾ ಇದೆ. ನೀವು ಇದರ ನಂತರ ನಮ್ಮ ಎಲ್ಲ ಕಲಾವಿದರ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಬರವಣಿಗೆಯನ್ನ ಮಾಡಿ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಆದಷ್ಟು ಸುದ್ದಿಯನ್ನ ಮಾಡಿ, ಜೋರಾಗಿ ಮಾರಿಗೋಲ್ಡ್ನ ಸದ್ದನ್ನ ಮಾಡಿ ನಾನು ಕಿವಿ ಕೇಳಿ ನಿಮಗೆಲ್ಲರ ಹೃದಯಕ್ಕೆ ತಟ್ಟಲಿ. ಅದು ಧನ್ಯವಾದಗಳು. ಟೀಸರ್ ನೋಡಿ ತುಂಬಾ ಖುಷಿ ಆಯ್ತು. ಇಲ್ಲಿ ಯಾರನ್ನು ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೊದಲನೇ ವ್ಯಕ್ತಿ ರಾಘವೇಂದ್ರ ಎಂ ನಾಯಕ್. ಯಾಕಂದ್ರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ ಇರೋರು. ನಿಮ್ಗೆಲ್ಲ ಎಷ್ಟು ಗೊತ್ತು ಅಂದ್ರೆ ಸಿನಿಮಾದಲ್ಲಿ ಅವರ ವರ್ಕ್ ಅನ್ನ ನೀವು ಎಷ್ಟು ನೋಡಿದೀರಿ ಅನ್ನೋಕ್ಕಿಂತ ತುಂಬಾ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ ಅವರು. ದೊಡ್ಡ ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನ್ ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ. ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ. ರಘು ನಿಡುವಳಿ ಜೊತೆ ಇರ್ಬೋದು, ನಮ್ ಜೊತೆ ನಾವೇನಾದ್ರೂ ಕತೆ ಬಂದ್ರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಾಘು ಒಬ್ರು. ಅವರ ಬಳಿ ನನಗೆ ಗೊತ್ತು ಇನ್ನು ಇಂತ 10 ತುಂಬಾ ಒಳ್ಳೆ ಕಥೆಗಳಿವೆ, ಒಳ್ಳೆ ಸಿನಿಮಾ ಆಗ್ಬೋದಾದ ಕಥೆಗಳಿವೆ. ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿಯಾಗಿ ಬಂದಿರುವಂತ ಪ್ರತಿಭೆ ಉಳ್ಳವರು. ಅವರಿಗೆ ಒಳ್ಳೆಯದಾಗಿ. ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂತ ರಘುವರ್ಧನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಲೇಬೇಕು. ದೊಡ್ಡ ಮನಸ್ಸು ಸರ್ ನಿಂತು. ಜೊತೆಗೆ ವಿ ಸಮರ್ಥ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ರು. ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ. ರಾಘು ಯಾವತ್ತು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡ್ಬೇಕು, ಸುಮ್ಮನೆ ಸಾಂಗ್ ಆಗಬಾರ್ದು ಅನ್ನೋ ನಿಲುವಿರೋರು ಒಬ್ಬರವರು. ನಾವು ಒಂದು ಫುಡ್ ಚೈನ್ ಹೆಂಗಿರುತ್ತೆ, ಈ ಸಾಲಲ್ಲಿ ಗಿಡಗ ಇದೆ ಉರಗದ ಹಿಂದೆ, ಉರಗ ಇದೆ ಕಪ್ಪೆಯ ಹಿಂದೆ, ಕಪ್ಪೆ ಇದೆ ಮಿಡತೆಯ ಹಿಂದೆ, ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬಾ ಕ್ರೂರಿ, ಹಣವೊಂದೇ ಈಗ ಸರ್ವಾಧಿಕಾರಿ ಅಂತ ಆ ಕಥೆಯನ್ನ ಸಮರೈಸ್ ಮಾಡೋ ತರ ಈ ಕಥೆ ನೀವು ನೋಡಿರ್ಬೋದು. ಒಬ್ರಿಂದ ಒಬ್ರು ಇರ್ತಾರೆ. ಸೊ ಸಮಾಜದಲ್ಲೂ ಅಷ್ಟೇ, ಯಾರು ದೊಡ್ಡವರು ಅನ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ, ಅವ್ರ ಬೆನ್ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ. ಅದನ್ನ ಸಮರೈಸ್ ಮಾಡಿ ಒಂದು ಹಾಡು ಬರ್ತಿದ್ವಿ. ತುಂಬಾ
ಮೀನಿಂಗ್ಫುಲ್ ಹಾಡು ಅಂತ ಹೇಳ್ಬೋದು. ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ. ಜೊತೆಗೆ ನಾನು ಹೇಳಿದಂಗೆ ಈಗ ಆಲ್ರೆಡಿ ಯಾರು ಹೇಳಿದ್ರು, ಇವರೇ ಮೇಡಮ್ ಹೇಳಿದ್ರು, ದಿಗಂತ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ದೂದ್ ಪೇಡ ಹೋಗಿ ಕಲ್ಗೊಂಡ್ ತರ ಕಾಣಿಸ್ತಿದ್ದೀರಾ ಅಲ್ಲಿ. ಜೊತೆ ಆಲ್ರೆಡಿ ತುಂಬಾ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು. ಸಿಮ್ಮಿಣಿ. ಸೊ ಆ ಟಫ್ ಕ್ಯಾರೆಕ್ಟರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ. ಗುಡ್. ಆಕ್ಚುಲಿ ಒಂದ್ ಖುಷಿ ಏನೋ ಒಂದು ಮಲೆನಾಡಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋ ಇದ್ದಾಗ, ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ, ಕುಂದಾಪುರ, ಯಡೂರು ಹತ್ರ ಈ ಬಸ್ ಕಂಡಕ್ಟರ್ ಹೋಗ್ತಾರೆ ಗೊತ್ತೇ ಇಲ್ಲ, ಲೈನಲ್ಲೇ ಬರ್ತೀವಿ. ಅದ್ರ ಜೊತೆಗೆ ಸರ್ವಿದಾನೆ ನಾರ್ತ್ ಕರ್ನಾಟಕದಿಂದ ಈ ಕಡೆ ಮೈಸೂರು ಕರ್ನಾಟಕದಿಂದನೂ ಇದ್ದಾರೆ. ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದೀವಿ. ಒಳ್ಳೆ ಸಿನಿಮಾ ಆಗತ್ತೆ ಖಂಡಿತ. ಇದು ನೋಡಿದಾಗ ಅನ್ಸಿದ್ರು ಖಂಡಿತ ಒಳ್ಳೆ ಸಿನಿಮಾ ಆಗತ್ತೆ. ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು. ಸ್ವಲ್ಪ ಪ್ರತಿಭೆಗಳು ಮತ್ತು ಒಳ್ಳೆ ಗಟ್ಟಿ ಕತೆ ಇಟ್ಕೊಂಡ್ ಬಂದವರಿಗೆ ಇದೊಂದು ಕನ್ನಡದ ಮನಿ ಇಷ್ಟ ಏನಂತ ಬರ್ತದಲ್ಲ, ಮನಿ ಇಷ್ಟ ಅಲ್ಲ, ಅದಾಗ್ಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ. ಮಾರಿಗೋಲ್ಡ್ ದೊಡ್ಡ ಸಕ್ಸಸ್ ಕಾಣಲಿ. ರಾಘವೇಂದ್ರ ನಾಯಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗ ಸಿಗ್ಲಿ. ಜೊತೆಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆದ ಆರ್ಟಿಸ್ಟ್ ಹೇಳಿದ್ದೀರಾ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಸಂಪತ್ ಸರ್ ಇರ್ಬೋದು, ನಮ್ಮ ಮಹಂತೇಶ್ ಅವ್ರು ಇರ್ಬೋದು, ಯಶ್ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಎಲ್ರಿಗೂ ಯಶಸ್ಸಾಗಲಿ ಅಂತ ನಮಸ್ಕಾರ. ನನಗೆ ಮಾರಿಗೋಲ್ಡ್ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ. ಎಲ್ಲಿ ಸಿಕ್ಕಿದ್ರು ಎಲ್ಲರಿಗೂ ಹೇಳ್ಕೊಂಡು ಬರ್ತಿದ್ದೆ. ನಮ್ಮ ಡೈರೆಕ್ಟರ್ಗೂ ಮತ್ತು ಪ್ರೊಡ್ಯೂಸರ್ಗೂ ಗೊತ್ತು. ಯಾಕೆಂದ್ರೆ ನನಗೆ ಪರ್ಸನಲಿ ಬೆಲ್ ಬಾಟಮ್ ಆದ್ಮೇಲೆ ಒಂದು ಡೈಲಾಗ್ ಪಿಕ್ಚರ್ ಗ್ರೌಂಡ್ ಕತೆ ಹೇಳಿದಾಗ್ಲೇನೆ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅವ್ರ ಕೀ ಡೈಲಾಗ್ಸ್ ಕೆಲವು ಹೇಳಿದಾಗ್ಲೇ ಈ ದಾಟಿಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನನಗೆ ಗೊತ್ತಾಯ್ತು. ಮುಂಚೆಯಿಂದ ಅವರು ಸ್ನೇಹಿತರು. ಈ ಕತೆ ಕೇಳಿದ ತಕ್ಷಣ ನನಗೆ ಅನ್ಸಿದ್ದು ಏನಂದ್ರೆ, ಇಷ್ಟು ದಿವಸ ನಾನು ಇಷ್ಟು ಘಾಟ್ ಆಗಿ ಸ್ವಲ್ಪ ಮೈಚಡಿ ಬಿಟ್ಟು ಬರ್ದಿಲ್ಲ. ಎಲ್ಲ ಸಂಭಾಷಣೆ ಶೈಲಿ ಆಗ್ಲಿ, ವಿಚಾರಗಳಾಗ್ಲಿ ಎಲ್ಲವೂ. ಬಟ್ ಆದ್ರೆ ಈಗ ಒಂದು ವೆಬ್ ಸೀರೀಸ್ ಜಮಾನ ಮತ್ತೆ ಟ್ರೋಲ್ಗಳು ಎಷ್ಟು ಸ್ಟ್ರೈಟ್ ಇರ್ತವೆ, ಎಷ್ಟು ಘಾಟ್ ಇರ್ತದೆ. ಹಂಗಾಗಿ ಈ ಅಪ್ರೋಚ್ ಇರಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು. ಅದಾದ್ಮೇಲೆ ಬರ್ದ್ಮೇಲೆ ಕೂಡ ನಮ್ಗೆ ಕೆಲವು ಡೌಟ್ಗಳಿತ್ತು. ಏನಂದ್ರೆ ನನಗೆ ಪರ್ಸನಲಿ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ರೀಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನಕ್ಬಿಟ್ಟು ಕ್ಲಾಪ್ ಹೊಡೆದು ಚೆನ್ನಾಗಿದೆ ಅಂತೆಲ್ಲ ಅಪ್ರಿಶಿಯೇಟ್ ಮಾಡಿರ್ತಾರೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಅಂದ್ಬಿಟ್ಟು ಡೈಲ್ಯೂಟ್ ಆಗಿರ್ತದೆ. ಆರ್ಟಿಸ್ಟ್ ಟೈಮಿಂಗು ಮತ್ತೆ ಡೈರೆಕ್ಟರ್ ಅವ್ರೇನೋ ಬೇರೆ ಟೈಮಿಂಗ್ ಅರ್ಥ ಮಾಡ್ಕೊಂಡಿರೋದು. ಬಟ್ ಡೈರೆಕ್ಟರ್ಗೆ ಇಲ್ಲಿ ಡೈಲಾಗ್ ಬಗ್ಗೆನೇ ಒಂದು ಅಭಿರುಚಿ ಇರೋದ್ರಿಂದ ಅದು ಕಾಣುತ್ತೆ, ಎಲ್ಲೂ ಮಿಸ್ ಆಗಿಲ್ಲ ಇದು. ಮತ್ತೆ ಇನ್ನೊಂದೇನಂದ್ರೆ, ದಿಗಂತ್ ಸರ್ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಯಾಕಂದ್ರೆ ದಿಗಂತ್ ಸರ್ ನನ್ನ ಮನಸ್ಸಲ್ಲಿರೋದು ಗಾಳಿಪಟ ಸಿನಿಮಾದ ಟೈಮಿಂಗ್. ಅವರು ಒಂದು ಮಾತಾಡ್ತಿದ್ರಲ್ಲ ಗಣೇಶ್ ಅವ್ರ ಜೊತೆ, ಆ ತರದ್ದು. ಬಟ್ ಇದು ಹೇಗೆ ಅನ್ನೋದೊಂದು ಸಣ್ಣ ಅನುಮಾನ ಇತ್ತು. ಬಟ್ ಸಿನಿಮಾ ನೋಡಿದ ಮೇಲೆ ನಾನು ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಬರೆದಿದ್ದಕ್ಕಿಂತಲೂ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ. ಅದು ತುಂಬಾ ಖುಷಿ. ಎಲ್ಲೂ ಡೈಲ್ಯೂಟ್ ಆಗಿದೆ, ಅಷ್ಟೇ ಏನು ಕಾಂಕ್ರೀಟ್ ಆಗಿ ದಾಟಿದೆ. ಸೊ ಈ ಸಿನಿಮಾಗೆ ಅವಕಾಶ ಕೊಟ್ಟಿದೆ. ಯಾಕಂದ್ರೆ ಒಂಥರ ಕೆರಿಯರ್ ಬ್ರೇಕ್ ತರ ಫೀಲ್ ನನಗೆ ಈ ಸಿನಿಮಾ. ಎಷ್ಟೊಂದ್ ಸತಿ ಕಥಾ ಪ್ರಧಾನವಾದ ಸಿನಿಮಾದಲ್ಲಿ ಡೈಲಾಗ್ ಅನ್ನೋದು ಎಲ್ಲೋ ಒಂದ್ ಕಡೆ ಇರುತ್ತೆ. ಕಾಮಿಡಿ ಮತ್ತೆ ಕೆಲವು ಈ ತರ ಜನರಲ್ಲಿ ಮಾತ್ರ ನಾವು ಒಂದು ಸಿಗ್ನೇಚರ್ ಹಾಕಕ್ಕೆ ಆಗುವಂತದ್ದು. ಸೊ ಹಂಗಾಗಿ ನನಗೆ ಈ ಸಿನಿಮಾ ಬಗ್ಗೆ ಬಹಳ ಖುಷಿ ಇದೆ. ನಾನು ಈ ಸಿನಿಮಾನ ಕಂಪ್ಲೀಟ್ ಆಗಿ ನೋಡಿದೀನಿ. ನನ್ನ ಸ್ಟೇಟ್ಮೆಂಟ್ ಏನಂದ್ರೆ, ಫೈನಲಿ ಸಿನಿಮಾ ನೋಡುವಂತ ಪ್ರೇಕ್ಷಕರಿಗೆ, ಅದೇ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಯಾವಾಗಲೂ ಗೋಲ್ಡ್ ಅಂತ ಹೇಳ್ತಿದ್ರು ಸಿನಿಮಾ ಬಗ್ಗೆ, ಗೋಲ್ಡ್ ಆಗುತ್ತೆ ಅಂತ. ಸೊ ಚಿನ್ನದ ಮೇಲಿನ ಹೂಡಿಕೆ ಭವಿಷ್ಯಕ್ಕೆ ಭದ್ರಪಡಿಸುತ್ತೆ. ಹಂಗೆ ನಮ್ಮ ಮಾರಿಗೋಲ್ಡ್ ಮೇಲೆ ಪ್ರೇಕ್ಷಕರ ಸಮಯದ ಹೂಡಿಕೆ ಖಂಡಿತ ಮನರಂಜನೆ ಮೋಸ ಮಾಡಲ್ಲ. ಥ್ಯಾಂಕ್ ಯು. ಅದಕ್ಕೆ ನೀವು ಬೆಸ್ಟ್ ಡೈಲಾಗ್ ರೈಟರ್. ಆಲ್ರೆಡಿ ಗೊತ್ತು ನಿಮ್ಗೆ. ಎಲ್ರಿಗೂ ನಮಸ್ಕಾರ. ರಾಘು ನನಗೆ 15-20 ವರ್ಷದ ಫ್ರೆಂಡ್. 1 o'clock ಇಂದ ಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ದ, ಮತ್ತೆ ಸರಿಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ. ಅದೊಳ್ಳೆ ಕತೆ. ಈ ಸಿನಿಮಾ ನಾನು ಒಂದು ಸ್ಕ್ರೀನ್ ಪ್ಲೇ ಸಿನಿಮಾ ಅಂತ ಹೇಳ್ತೀನಿ. ಯಾಕೆಂದ್ರೆ ರೆಗ್ಯುಲರ್ ಆಗಿ ಒಂದು ಕತೆ ಇರುತ್ತೆ, ಕತೆ ಜೊತೆಯಲ್ಲಿ ಇದು ಪೇಜ್ ಬೇರೆ ತರ ಇದೆ ಸಿನಿಮಾ. ಅಂದ್ರೆ ನೋಡ್ತಾ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ. ಆ ತರ ಸ್ಪೀಡ್ ಇದೆ ಕಥೆಯಲ್ಲಿ. ಒಂದು ಥ್ರಿಲ್ಲರ್ ಜನರಿಗೆ ಏನ್ ಬೇಕೋ ಅದನ್ನ ಖಂಡಿತ ಮಾಡಿದ್ರೆ ಫಸ್ಟ್ ಟೈಮ್ ಡೈರೆಕ್ಟ್ ಅನ್ಸಲ್ಲ. ಸಿನಿಮಾ ನೋಡಿದ್ಮೇಲೆ ಪ್ರೆಸೆಂಟೇಶನ್ ಆಗ್ಬೋದು,
ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಕೆಲಸ ತಗೊಂಡಿದ್ದಾನೆ. ಅದು ಡೆಫಿನೆಟ್ ಆಗಿ ಹೊಸ ಡೈರೆಕ್ಟರ್ ಅಂದ್ರೆ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅದು ಫಸ್ಟ್ ಟೈಮ್ ಡೈರೆಕ್ಟರ್ ಅಲ್ಲ ಇದು ಮಾಡಿರೋದು, ಒಂದು ಅನುಭವಿ ನಿರ್ದೇಶಕ ಅಂತ ಅನ್ಸುತ್ತೆ ಖಂಡಿತ ರಾಘು ಬಗ್ಗೆ. ಮತ್ತೆ ನಮ್ಮ ನಿರ್ಮಾಪಕರು ಕೆಲವು ಬಂಡವಾಳಕ್ಕೆ ಈಗ ಗೋಲ್ಡ್ ಡೆಫಿನೆಟ್ ಆಗಿ ಬರುತ್ತೆ, ಚೆನ್ನಾಗಿ ಆಗಿದೆ. ಸಿನಿಮಾ ನೋಡಿದ್ದೀವಲ್ಲ, ನೋಡಿ ಆ ಕಾನ್ಫಿಡೆನ್ಸ್ ಇದೆ ನನಗೆ. ಮತ್ತೆ ಈ ಸಿನಿಮಾದಿಂದ ಒಂದು ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಹೊಸ ಜಾಗ ಹುಡುಕಿದ್ದೀವಿ. ನೀವು ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ರೆ ಅದರಲ್ಲಿ ನೋಡಿರ್ತೀರ, ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೇಲೆ ದಿಗಂತ್ ಅವರು ಮತ್ತೆ ಸಂಗೀತ ಅವರು ಧೈರ್ಯ ಮಾಡಿ ನಿಂತ್ಕೊಂಡ್ರು. ಅಲ್ಲಿ ಟ್ರೈನ್ ಬೇರೆ ಪಾಸ್ ಆಗುತ್ತೆ, ಆದ್ರೂ ಅದೇ ಧೈರ್ಯ ಮಾಡಿ ನಿಂತರು. ಒಂದು ಒಳ್ಳೆ ಶಾರ್ಟ್ ಸಿಕ್ಕಿದೆ, ಅದರಿಂದ ಹೊಸ ಜಾಗನ ಒಂದು ಹುಡುಕಿದ ಒಂದು ಖುಷಿ ಇದೆ. ಆಮೇಲೆ ಹೇಳಲ್ಲ, ಮತ್ತೆ ಎಲ್ಲ ಸಿನಿಮಾ ಅಲ್ಲಿ ಅವ್ರು ಮಾಡ್ಬಿಡ್ತಾರ, ಮನೋಡನ್ಸ್ ಜಾಗ ಆಗ್ಬಿಡುತ್ತೆ, ಅದನ್ನ ಹೇಳಲ್ಲ ಅಷ್ಟೇ. ಅಂದ್ರೆ ಸಿನಿಮಾದಲ್ಲಿ ನೋಡಿ ಖುಷಿ ಪಡ್ಬೇಕಷ್ಟೇ. ಆ ಜಾಗ ತುಂಬಾ ಸರ್ಕಸ್ ಮಾಡಿ ಹುಡುಕಿದೀವಿ, ಆ ಜಾಗನ ನಡ್ಕೊಂಡೋಗಿ ತುಂಬಾ ದೂರ ನಡೆದಿದೀವಿ ಅದಕ್ಕೆ ಅಂತ. ಮತ್ತೆ ಸಿನಿಮಾದಲ್ಲೇ ಗೋಲ್ಡ್ ಇರೋದ್ರಿಂದ ಟಿಂಟು ಒಂಚೂರು ಗೋಲ್ಡ್ ತರಾನೇ ಮಾಡ್ಕೊಂಡಿದೀವಿ. ಅಂದ್ರೆ ಫಿಲಮ್ ಕ್ಯಾರೆಕ್ಟರ್ಸ್ಗೆ ಏನ್ ಟೋನ್ ಕೊಡ್ಬೇಕು ಅನ್ನೋ ತರದನ್ನ ಪ್ಲಾನ್ ಮಾಡಿ ಮಾಡಿದೀವಿ. ಚೆನ್ನಾಗಾಗಿದೆ. ನಿಮ್ ಸಹಕಾರ ಎಲ್ಲ ಆದ್ಮೇಲೆ ಡೆಫಿನೆಟ್ ಆಗಿ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ರಘುವರ್ಧನ್ ಸರ್ ಒಬ್ಬ ಯೋಧನಾಗಿ ಈ ಸಿನಿಮಾ ಪೂರೈಸಿದ್ದಾರೆ. ಸ್ವತಃ ಅವರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇನ್ನೊಬ್ಬ ಹೊಸ ನಿರ್ದೇಶಕ ಅವಕಾಶ ಕೊಡೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ಅನ್ಕೋತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಡಿರ್ತೀರ, ಕ್ಯಾಮ್ರಾಮನ್ ಅವರೇ ಇರ್ತಾರೆ, ನಟನೆ, ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತ್ಯ, ಸಂಭಾಷಣೆ ಎಲ್ಲರೂ ಕೂಡ ಒಬ್ಬರೇ ಮಾಡ್ತಾರೆ. ಹೀರೋಯಿನ್ ಬೇರೆ ಮಾಡ್ತಾರೆ, ಹೀರೋಯಿನ್ ಮಾಡಿರ್ತಾರೆ. ಆದ್ರೆ ರಘುವರ್ಧನ್ ಅವರು ಒಬ್ಬ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ಹೇಗೆ ಮುನ್ನಡೆಗೆ ಸಾಧ್ಯನೋ ಎಲ್ಲರೂ ಜೊತೆ ತಗೊಂಡು ಆ ತರ ರಾಘವೇಂದ್ರ ನಾಯಕ್ ಅವರನ್ನ ಜೊತೆ ಕರ್ಕೊಂಡು ಅವರೊಂದು ಅವಕಾಶ ಕೊಟ್ಟು ಈ ಸಿನಿಮಾನ ಪೂರೈಸಿದ್ದಾರೆ. ಹಾಗೆ ರಾಘವೇಂದ್ರ ಅವರ ಜೊತೆ ನಾನು ಆ್ಯಡ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಬಹಳ ಪ್ರತಿಭಾವಂತ ನಿರ್ದೇಶಕ. ಜೊತೆಗೆ ಇದರಲ್ಲಿ 3 ರಾಘುಗಳಿದ್ದಾರೆ. ಒಬ್ಬರು ರಘುವರ್ಧನ್, ಹಾಗೆ ರಘು ನರವಳ್ಳಿಯವರು. 3 ರಾಘುಗಳ ತ್ರಿಮೂರ್ತಿಗಳ ಸಂಗಮ ಈ ಒಂದು ಸಿನಿಮಾದಲ್ಲಾಗಿದೆ. ಈ ಸಿನಿಮಾ ಗೋಲ್ಡ್ ಅನ್ನ ಮಾರಿ ಒಳ್ಳೆ ದುಡ್ಡು ಬರಲಿ, ಹೆಸರಲ್ಲೇ ಇದೆ ಮಾರಿ ಗೋಲ್ಡ್ ಮಾರ್ಬಿಡಿ ಅಂತ. ಹಾಗಾಗಿ ಟಿಕೆಟ್ಗಳು ಜಾಸ್ತಿ ಮಾಡಿ ಈ ಸಿನಿಮಾ ಯಶಸ್ವಿ ಆಗಲಿ. ರಘುವರ್ಧನ್ ಮತ್ತೆ ರಾಘವೇಂದ್ರ ನಾಯಕ್ ಮತ್ತೆ ಈ ತಂಡದ ಎಲ್ಲರೂ ಕೂಡ ಶುಭವಾಗಲಿ. ಜೊತೆಗೆ ಯುಗಾದಿ ಬರ್ತಾ ಇದೆ, ಮತ್ತೊಮ್ಮೆ ತಮ್ಮೆಲ್ಲರೂ ಯುಗಾದಿ ಶುಭಾಶಯ ತಿಳಿಸ್ತಾ ಈ ಮಾರಿ ಗೋಲ್ಡ್ 2 ವಿಷಯಕ್ಕೆ ಒಂದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ ನಾನು ಭಾವಿಸ್ತೀನಿ. ಅದು ಮನ್ ಕಿ ಬಾತ್ ಏನ್ ಸರ್ ಸೆಂಟೆನ್ಸ್ ಮೊದಲು ಬರೋದು, ಖಾಲಿ ಹಾತ್ ಮನ್ ಕಿ ಬಾತ್, ಇದು ಸ್ವಲ್ಪ ಒಂದು ನ್ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಮಧ್ಯರಾತ್ರಿನಲ್ಲಿ ಅದು ಒಂದು ನ್ಯೂಸ್ ಆಗುತ್ತೆ. ಸೊ ಆ ಕೊತ್ತಂಬರಿ ಸೊಪ್ಪು, ಖಾಲಿ ಹಾತ್ ಮನ್ ಕಿ ಬಾತ್ ಇವೆರಡೂ ಕೂಡ ಸೆನ್ಸೇಷನ್ ಆಗುತ್ತೆ. ಜೊತೆಗೆ ಸಿನಿಮಾಗೆ ಬಂದ್ರೆ ಖಾಲಿ ಹಾತ್ ಯಾರು ಹೋಗಲ್ಲ, ಮಾರಿಗೋಲ್ಡ್ ಬಹಳ ಖುಷಿಯಾಗಿ ನಗಾಗ್ತಾ ಹೋಗ್ತಾರೆ ಅಂತ ಭಾವಿಸ್ತೀನಿ ಸರ್. ಎಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಾಘು ಸರ್. ರಾಘು ಸರ್ ನಮ್ಗೊಂದು 7-8 ವರ್ಷದಿಂದ ಪರಿಚಯ. ಮೊದಲನೇ ಸಾರಿ ಭೇಟಿ ಮಾಡಿದಾಗ್ಲೂ ಅನ್ಕೊಂಡಿದ್ವಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ನಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಅದೇ ಸೆಕೆಂಡ್ ಹಿಂಗ್ ಬಂದ್ ಹಿಂಗ್ ಹೋಗೋದು. ಸಿನಿಮಾ ಸೆಕೆಂಡ್ ಹೀರೋ ಅಂತ ಹೇಳಿದ್ರಿ ಅಷ್ಟೇ. ಬರ್ತೀರಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಹೀರೋ ಅಷ್ಟೇ. ಥ್ಯಾಂಕ್ ಯು ರಾಘು ಸರ್. ಆಲ್ ದಿ ಬೆಸ್ಟ್. ಡೆಬ್ಯೂ ಸಿನಿಮಾ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದ್ದೀರಾ, ಒಳ್ಳೇದಾಗಿ. ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾರಿಗೋಲ್ಡ್ ಬರ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಅಕೌಂಟ್ ದುಡ್ಡು ಅಂತೂ ಬರುತ್ತೆ ಸರ್. ಅದು ಬರಲಿ. ಈ ಸಿನಿಮಾದಿಂದ ಇನ್ನೂ 10 ಹಲವಾರು ಸಿನಿಮಾ ಮಾಡಿ. ಹಾಗೆ ಸರ್, ಕೊತ್ತಂಬರಿ ಸೊಪ್ಪು ರಾತ್ರಿ ಹೋಗಿದ್ವಿ, ಸಿಗ್ತಾರೆ ಸರ್ ಗೊತ್ತಿಲ್ಲ ನನಗೆ.
ಗುಡ್. ಥ್ಯಾಂಕ್ ಯು ಸರ್, ನಿಮ್ ಜೊತೆ ವರ್ಕ್ ಮಾಡಿದ್ದು ಬಹಳ ಖುಷಿ ಆಯ್ತು. ಅವಾಗಲೇ ಸಿಂಬಿಣಿ ಅಂತ ಹೇಳಿದ್ವಿ, ನಿಜವಾಗ್ಲೂ ಸಿಂಬಿಣಿನೇ. ಆಕ್ಚುಲಿ ನಾನು ಚಾರ್ಲಿ ತ್ರಿಬಲ್7 ನೋಡ್ಕೊಂಡಾಗ ಇಂಡಸ್ಟ್ರಿ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹಿಂಗೆ ಅಂತ ಅನ್ಕೊಂಡೆ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಪಟ್ಟಿದ್ದೆ. ಸೊ ನಾನು ಅವಾಗ್ಲೂ ಬಂದಾಗ ಹಿಂಗ್ ಮಾತಾಡ್ಸೋದು ಇವ್ರನ್ನ, ಹಿಂಗ್ ಮಾತಾಡ್ಸೋ ಅಂತ ಮಾತಾಡ್ಸೇ ಇರ್ಲಿಲ್ಲ ನಾನು ಅವ್ರನ್ನ. ನಾನು ಮಾತಾಡ್ಸಕ್ಕೆ ಭಯಪಟ್ಟಿದ್ದೆ. ಮೇಡಮ್ ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೆ ನಮ್ ಸಂಪತ್ತಣ್ಣ ಇರ್ಬೋದು, ರಘು ಅಣ್ಣ, ಶೆಟ್ರೆ, ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಇಡೀ ತಂಡ ಮಾರಿಗೋಲ್ಡ್ಗೆ ಆಲ್ ದಿ ಬೆಸ್ಟ್. ಇದೇ ಏಪ್ರಿಲ್ 5th ಥಿಯೇಟರ್ ಬರ್ತಾ ಇದೆ. ನಿಮ್ ಸಪೋರ್ಟ್ ಸದಾ ಹೀಗೆ ಇರಲಿ. ಮಾರಿಗೋಲ್ಡ್ ನ ನೀವು ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ನಮ್ಮ ದೂದ್ ಪೇಡ ಬಗ್ಗೆ ಈಗಾಗಲೇ ಕವಿರಾಜ್ ಸರ್ ಹೇಳಿದ್ರು. ದೂದ್ ಪೇಡ ಹೋಗಿ ಗೋಕಾಕ್ ಕರ್ನೆಟ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಸರ್. ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಿಮ್ ಜೊತೆ ವರ್ಕ್ ಮಾಡಿ 3-4 ದಿನ ವರ್ಕ್ ಮಾಡಿದ್ರಿ. ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ. ಇನ್ನು ಸಿಂಬಿಣಿ ಮುಂದೆ ಜೊತೆಲಿದ್ದಾರೆ. ಮಾರಿ ಅಂದ್ರೆ ಮಾರಮ್ಮ, ಸಿಂಬಿಣಿ ಜೊತೆಲಿದ್ದಾರೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ರಘುವರ್ಧನ್ ಸರ್ ಪರಿಚಯ ನನಗೆ ನಮ್ಮ ಗುರುದೇಶ್ ಪಾಂಡೆ ಸರ್ ಥ್ರೂ ಆಯ್ತು ಸಿನಿಮಾ ಇದು. ನಾನು ಅವ್ರಿಗೆ ಪರಿಚಯ ಆದಾಗ ಮತ್ತೆ ಮೀಟ್ ಮಾಡಿದಾಗ ಮೊದಲನೇ ಕೇಳಿದ್ದೇನೆ ಅಂದ್ರೆ ಸರ್ ಒಂದ್ಸಲಿ ಸಿನಿಮಾ ನೋಡ್ಬೇಕು ಸರ್, ಕಂಟೆಂಟ್ ಹೆಂಗಿದೆ ಏನಂತಂದ. ಸಿನಿಮಾ ನೋಡಿದ್ಮೇಲೆ ನನಗೆ ಆ ಸಿನಿಮಾ ಬಿಡಕ್ಕೆ ಮನ್ಸಿಲ್ಲ. ಯಾಕೆಂದ್ರೆ ನಮ್ಮ ಬ್ಯಾನರ್ ಅಲ್ಲಿ ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ಈ ಸಿನಿಮಾ ನಮ್ಮ ಬ್ಯಾನರ್ಗೆ ತುಂಬಾ ಹೆಸರು ತಂದ್ಕೊಡುತ್ತೆ ಸರ್. ದಯವಿಟ್ಟು ಈ ಸಿನಿಮಾ ನಾನೇ ಮಾಡ್ಬೇಕಂತ ಹಠ ಬಿದ್ದು ಅವ್ರ ಮೇಲೆ ಫಾಲೋ ಮಾಡಿ ತಗೊಂಡ್ರ ಸಿನಿಮಾ ಇದು. ಜನರಲ್ಲಿ ನಮ್ಮ ನೋಡ್ಕೊಂಡ್ ಬರೋದಕ್ಕಿಂತ ನಾವು ಸಿನಿಮಾ ಹುಡುಕ್ತಾ ಇದೀವಿ ಅಂದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಸಿನಿಮಾ ರಿಲೀಸ್ ಮಾಡಕ್ ಬರ್ತಾನಂದ್ರೆ ಆ ಸಿನಿಮಾದಲ್ಲಿ ಏನಾದ್ರೂ ಕಂಟೆಂಟ್ ಇದ್ರೆ ಮಾತ್ರ ಸಾಧ್ಯ. ನಿಮ್ಗೆ ಟೆಕ್ನಿಕಲಿ ಎಲ್ಲೂ ಬೋರ್ ಹೊಡಿಸ್ತಾ ಇರೋ ಸಿನಿಮಾ, ಎಕ್ಸ್ಟ್ರಾಡಿನರಿ ಕಂಟೆಂಟ್ ಮೇಕಿಂಗ್ ಸಿನಿಮಾ, ಪ್ಲಸ್ ಆರ್ಟಿಸ್ಟ್ ನೀವೇ ನೋಡಿದ್ರಿ ಆಲ್ರೆಡಿ ಟ್ರೈಲರ್ ಅಲ್ಲಿ. ಯಾರು ನಿಮ್ಗೆ ಹೊಸ ಫೇಸ್ ಗಳು ಕಾಣಿಸ್ತಾ ಇಲ್ಲ. ಪ್ಲಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ ಗಳನ್ನು ಚೂಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ ಗಳನ್ನು ಎಕ್ಸ್ಟ್ರಾಡಿನರಿ ಪರ್ಫಾರ್ಮಿಂಗ್ ಆಗಿರುವಂತ ಆರ್ಟಿಸ್ಟ್ ಗಳು. ಸೊ ಏನಾಗುತ್ತೆ ನಿಮ್ಗೆ ಅವ್ರು ಅವಾಗಲೇ ರಘು ಸರ್ ಹೇಳ್ದಂಗೆ ಸಿನಿಮಾ ನಿಮ್ಗೆ ಡೈಲಾಗ್ ಹೇಳೋಗಿರ್ಬೋದು, ನಿಮ್ಗೆ ಮೇಕಿಂಗ್ ಅಲ್ಲಿ ಇರ್ಬೋದು, ಏನೋ ಕಥೆಲಿ ಇರೋದು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದಾಗ ಅದು ಡೈಜೆಸ್ಟ್ ಮಾಡಕ್ ಆಗಲ್ಲ. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಸಿನಿಮಾ ಮೇಕಿಂಗ್ ಇರ್ಲಿ, ಪರ್ಫಾರ್ಮೆನ್ಸ್ ಇರ್ಲಿ, ಕಂಟೆಂಟ್ ಇರ್ಲಿ, ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಇದ್ದಂಗೆ. ಆಕ್ಟಿಂಗು ಟೆಕ್ನಿಕಲ್ ಎರಡು ವರ್ಕೌಟ್ ಆಗಿದೆ ಇದರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಏಪ್ರಿಲ್ 5ನೇ ತಾರೀಕು ಸಿನಿಮಾ ರಿಲೀಸು ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ ನಿಜ. ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ. ಈ ಬರಗಾಲದ ಬಿಸಿಲು, ಈ ಎಲೆಕ್ಷನ್ ಹವಾ ಮತ್ತು IPL ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ. ನಿಮ್ಗೆ ಗೊತ್ತಿದೆ. ನಮ್ಗೇನ್ ಧೈರ್ಯ ಅಂತಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ, ಹಂಗಾಗಿ ಏನ್ ಬಂದ್ರು ಸರಿ ಸಿನಿಮಾ ರಿಲೀಸ್ ಮಾಡೋದು ಅಂತ ಇಡೀ ತಂಡ. ಈ ಸಿನಿಮಾ ಚೆನ್ನಾಗಾಗ್ಲಿಕ್ಕೆ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತೆ ಸಿನಿಮಾ ಬಗ್ಗೆ ನಮ್ಗೆ ಮಾತಾಡಕ್ಕೆ ಏನು ಬಿಟ್ಟಿಲ್ಲ, ಎಲ್ಲರೂ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ. ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ಬಜರಂಗ್ ಅವರು ಇರ್ಬೋದು, ಯಶ್ ಶೆಟ್ಟಿ ಇರ್ಬೋದು, ಅಥವಾ ಕಾಕ್ರೋಚ್ ಸುದಿ ಅವರು ಇರ್ಬೋದು, ಮತ್ತೆ ನಮ್ಮ ಮಹಾಂತೇಶ್, ಮತ್ತೆ ಗಣೇಶ, ಹೀಗೆ ಆಮೇಲೆ ಬಲರಾಜ್ ವಾಡಿ ಅವರು ಇದ್ದಾರೆ. ಹೀಗೆ ತುಂಬಾ ಜನ ಕಲಾವಿದರುಗಳು, ಒಳ್ಳೊಳ್ಳೆ ಕಲಾವಿದರು ಮತ್ತೆ ಒಳ್ಳೆ ಕತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಒಂದೇ ಸಿನಿಮಾದಲ್ಲಿ ಎಲ್ಲಾ ವರ್ಗದ ಆಡಿಯನ್ಸ್ ನೋಡ್ಕೊಂಡು ಸ್ಕ್ರಿಪ್ಟ್ ಮಾಡೋದು ಬಹಳ ಕಷ್ಟ. ಬಟ್ ಅದನ್ನ ಬಹಳ ಚಂದ ಮಾಡಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಮಾಸ್, ಕ್ಲಾಸ್, ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಮತ್ತೆ ಯೂತ್ಸ್, ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ದಿಗಂತ್ ಸರ್ ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗದೆ ಬೇರೆ ಬೇರೆ ತರದ ಪಾತ್ರಗಳು ಸಿಕ್ತಾಗ ಬಹುಶಃ ಫಸ್ಟ್ ಟೈಮ್ ಈ ತರದೊಂದು ಅಂತ ಅನ್ಸುತ್ತೆ ದಿಗಂತ್ ಸರ್. ಬಟ್ ನಿಭಾಯಿಸಿರೋದಿದೆಯಲ್ಲ, ಹ್ಯಾಟ್ಸ್ ಸರ್. ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಂದು ಪಾತ್ರ ಪೇದೆ ಪಾತ್ರ,
ಪೊಲೀಸ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಪಾತ್ರ. ಆದ್ರೆ ಏನು ಅಂತ ಕೇಳಬಾರ್ದು, ಏನ್ ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಡೈರೆಕ್ಟ್ ನಮ್ಗೆ ಬಂದಾಗ ಡೈಲಾಗು ಇನ್ನೊಂದ್ಸತಿ ಟ್ರೈಲರ್ ಹಾಕಿಸ್ತೀವಿ. ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳಂಗಿಲ್ಲ, ಪೊಲೀಸ್ ಬೇದೆ ಅಂತ ಅಷ್ಟೇ ಹೇಳ್ಬೇಕು ಅಂತ ನಮ್ಗೆ ಡೈರೆಕ್ಟ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಸಿನಿಮಾ ತುಂಬಾ ಚೆನ್ನಾಗಾಗಿದೆ. ಏಪ್ರಿಲ್ 5ನೇ ತಾರೀಕು ರಿಲೀಸ್. ದಯಮಾಡಿ ನಿಮ್ಮ ಸಪೋರ್ಟು ಬಹಳ ಮುಖ್ಯ, ಮಾಧ್ಯಮದವರು. ನೀವಿಲ್ಲ ಅಂದ್ರೆ ನಾವು ಏನ್ ಮಾಡಿದ್ರು ಅಷ್ಟೇ. ಸೊ ಹೆಚ್ಚು ನೀವು ತಲುಪಿಸ್ತೀರಿ ಎನ್ನುವ ಭರವಸೆ ನಮಗಿದೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಕೆಲಸ ಆಯ್ತು ಅಂದ್ರೆ ಆಕ್ಟರ್ ಮೊದಲು ಮಾತಾಡ್ತಿದ್ರು ಎಲ್ಲ ಫಂಕ್ಷನ್ ಅಲ್ಲಿ. ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು. ಅವ್ರು ಮಾತಾಡ್ಮೇಲೆ ಅನ್ಸಿದ್ರು ಅಂದ್ರೆ ಎಲ್ಲಾ ಫಂಕ್ಷನ್ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು. ಯಾಕಂದ್ರೆ ಮೂವಿ ಹೆಂಗ್ ಬಂದಿದೆ, ಅದು ಯಾವ ತರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರೋದು, ನಮ್ಗೆ ಗೊತ್ತಿರಲ್ಲ, ಕತೆ ಗೊತ್ತಿರಲ್ಲ ನಮ್ಗೆ. ನಾವು ಆಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಅದು ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನ್ ಮಾತಾಡ್ತಿದ್ದಾರೆ ನೋಡ್ಬೇಕಾದ್ರೆ ನಮ್ಗೂ ಅನ್ಸ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನಾವೇನ್ ಅನ್ಕೊಂಡಿದ್ವಿ ಅದೇ ತರ ಬಂದಿದೆ ಅಂತ ಹೇಳ್ಬಿಟ್ಟು. ಮಾರಿಗೋಲ್ಡ್ ಇದೊಂದು ಗೋಲ್ಡ್ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ. ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದೀವಿ. ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡ್ಬೇಕು. ಸೊ ಒಳ್ಳೆದಾಗ್ಲಿ ರಾಘವೇಂದ್ರ ಸರ್. ಯಾಕಂದ್ರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರು ನೋಡಿದ್ದೀನಿ. ಸುಮಾರು ನನ್ನ ಇಂಡಸ್ಟ್ರಿ ಬಂದು ಒಂದು 9 ವರ್ಷ ಒಂದು ಪ್ರಯಾಣ. ಆವಾಗಿಂದ ನನ್ನ ಜೊತೆಗಿದ್ದೀರಾ. ಸೊ ನನ್ನ ಕಷ್ಟ ಸುಖಗಳಲ್ಲಿ ನೀವಿದ್ದೀರಾ. ಸೊ ನಿಮ್ ಸ್ಟ್ರಗಲ್ ನನ್ಗೆ ಗೊತ್ತಿದೆ. ನಿಮ್ಮ 5-6 ಸ್ಟೋರಿ ಇದಕ್ಕಿಂತ ತುಂಬಾ ಅದ್ಭುತವಾಗಿದೆ. ಬಟ್ ಈ ಒಂದು ಸ್ಟೋರಿ ಗೊತ್ತಿಲ್ಲ, ಅದನ್ನೇ ಮೂವಿ ಮಾಡಿದಿರಾ. ಸೊ ಒಳ್ಳೇದಾಗಲಿ ನಿಮ್ಗೆ. ಹಾಗೆ ಡೈರೆಕ್ಟರ್ ಸರ್ ತುಂಬಾ ಪ್ರೀತಿ ನೋಡ್ಕೊಂಡಿದ್ದೀರಿ ನಮ್ಮನೆಲ್ಲ. ಸೊ ಒಳ್ಳೇದಾಗಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಈ ಟೀಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು. ಕೆಳಗೆ ಯಶ್ ಶೆಟ್ಟಿ ಈ ಕ್ಯಾರೆಕ್ಟರ್ ನಮ್ಗೆ ರೆಫರ್ ಮಾಡಿದ್ದು ಈ ರೋಲ್ಗೆ. ಊರಲ್ಲಿದ್ದೆ ನಾನು ಆ ಟೈಮಲ್ಲಿ. ಈ ರೋಲ್ಗೆ ತುಂಬಾ ಜನ ಹುಡುಕ್ತಿದ್ರಂತೆ ರಾಘು. ಆ ಟೈಮಲ್ಲಿ ಯಶ್ ಶೆಟ್ಟಿ ವಜ್ರಾಂಗ್ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾನು ಕರೆಸಿ ಕತೆನೂ ಏನು ಹೇಳಿಲ್ಲ, ಡೈರೆಕ್ಟ್ ಆಗಿ ಶೂಟಿಗೆ ಕರ್ಸ್ಕೊಂಡ್ಬಿಟ್ರು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ರಾಘು ಬಗ್ಗೆ ಮಾತಾಡ್ಲೇಬೇಕು. ನಂಗೆ ಒಂದು 3-4 ವರ್ಷದ ಪರಿಚಯ. ಇವಾಗಂತೂ ಡೈಲಿ ಸಿಗೋ ಸ್ನೇಹಿತ. ಯಾವುದೇ ಸಿನಿಮಾ ಬಂದೆ ಅಥವಾ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗ್ಲಿ ಅಥವಾ ನಾನು ಯಾವ್ದಾದ್ರು ಸಿನಿಮಾ ಮಾಡ್ತಿದ್ರೆ ರಾಘು ಹತ್ರ ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಏನ್ ಮಾಡ್ಬೋದಾ ಅಥವಾ ಹೆಂಗ್ ಬಂದಿದೆ ಅಂತ. ನಾನು ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಾಗ್ಲಿ, ಡೈಲಿ ಫೋನ್ ಮಾಡಿದ್ರು ಬರೀ ಸಿನಿಮಾ ಬಗ್ಗೆನೇ ಮಾತು. ನಾನು ಈ ಸಿನಿಮಾ ನೋಡಿದ್ರೆ ಶೆಟ್ರೆ ಇದು ನೋಡಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಒಂದು ಗೈಡ್ ಮಾಡುವಂತ ಒಳ್ಳೆ ಸ್ನೇಹಿತ ರಾಘು. ನಮ್ಗೆ ಏನ್ ಡಿಫ್ರೆನ್ಸ್ ಇರ್ಬೋದು, ಆದ್ರೆ ಅಷ್ಟು ಕ್ಲೋಸ್ ನಾವು. ರಾಘು ತುಂಬಾ ಒಳ್ಳೇದಾಗ್ಲಿ, ನಿಮ್ ದೊಡ್ಡ ಸಕ್ಸಸ್ ಸಿಗ್ಲಿ. ನಿಮ್ಮ ಒಳ್ಳೇದನ್ನೇ ಬಯಸೋದು ನಾವು. ಯಾಕಂದ್ರೆ ಒಳ್ಳೆ ವ್ಯಕ್ತಿ ನೀವು. ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಸಿನಿಮಾ ಬಗ್ಗೆ. ನಾನು ಏನ್ ಶೂಟ್ ಮಾಡ್ತಾ ಇದ್ದೀನಿ, ಏನ್ ಶೂಟ್ ಮಾಡ್ಬೇಕು, ಶೂಟ್ ಮಾಡಿರೋದನ್ನ ಹೆಂಗ್ ಎಡಿಟ್ ಮಾಡ್ಬೇಕು, ಹೆಂಗ್ ಹೊರಗಡೆ ತರಬೇಕು ಅನ್ನೋ ಪ್ಲಾನ್ ಎಲ್ಲ ತುಂಬಾ ಚೆನ್ನಾಗಿದೆ ರಾಘುಗೆ. ಖಂಡಿತವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ. ಅಂಡ್ ದೆನ್ ರಘುವರ್ಧನ್ ಸರ್, ಅವ್ರು ನಮ್ಗೆ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ 1-2 days ನಾರ್ಮಲ್ ಪ್ರೊಡ್ಯೂಸರ್ ತರನೇ ಇದ್ರು, ಹಾಯ್ ಅನ್ಕೊಂಡು. ಆಮೇಲೆ ಯಾವ ಲೆವೆಲಿಗೆ ಕ್ಲೋಸ್ ಅಂದ್ರೆ ಇವಾಗ ಹಿಂಗ್ ಇಟ್ಕೊಂಡು ಮಾತಾಡೋ ಲೆವೆಲಿಗೆ ಕ್ಲೋಸ್ ಅವರು. ಅಷ್ಟೊಳ್ಳೆ ವ್ಯಕ್ತಿ ಅವರು. ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಟ್ಟು ಅವ್ರನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಅ ಡೈರೆಕ್ಟರ್ ಆಗಿ ಅವ್ರನ್ನ, ರಾಘುನ. ಸರ್ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡು ರಿಟರ್ನ್ಸ್ ಆಗುತ್ತೆ. ಅವರಿಗೆ 100% ಕಾನ್ಫಿಡೆಂಟ್ ಇರುತ್ತೆ ನಾನು ಯಾಕೆ ಈ ಸಿನಿಮಾ ಮೇಲೆ ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋದು. ಯಾಕಂದ್ರೆ ಮಾರಿಗೋಲ್ಡ್ ಪಕ್ಕ ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು 100% ಅವರಿಗೆ ಅದರದ್ದು ಕೆಪಾಸಿಟಿ ಅಂಡ್ ಸಿನಿಮಾ ಬಗ್ಗೆ ಪ್ರೀತಿ ಅಂಡ್ ಅಷ್ಟು ಅವ್ರಿಗೆ ಕಾನ್ಫಿಡೆಂಟ್ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್. ಅಂಡ್ ದಿಗಂತ್ ಸರ್ ಬಗ್ಗೆ ನಾನು ಓದಿರೋದೆಲ್ಲ ನಿಮ್ಮ ಊರಲ್ಲಿ ಸರ್ ತೀರ್ಥಳ್ಳಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲಂತೂ ತುಂಬಾ ಕ್ಲೋಸ್ ಆಗ್ಬಿಟ್ರು. ತುಂಬಾ ಕಂಫರ್ಟೇಬಲ್ ಸರ್ ಅವ್ರು. ಖಂಡಿತವಾಗ್ಲೂ ಈ ಸಿನಿಮಾ ಆದ್ಮೇಲೆ ಅವ್ರನ್ನೇನು ದೂದ್ ಪೇಡ, ಡಿಂಪಲ್ ಹೀರೋ ಏನಂತ ಕರೀತಾರೆ ಅದೆಲ್ಲ ಬದಲಾಗುತ್ತೆ. ಒಬ್ಬ ರಾ ಹೀರೋ ಆಗಿ, ಮಾಸ್ ಹೀರೋ ಆಗಿ ಸರ್ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂತಾರೆ. ಯಾಕಂದ್ರೆ ನಾವು ಮಾಡಿರೋ ಆಕ್ಷನ್ ಸೀಕ್ವೆನ್ಸ್ ಅಲ್ಲೂ ಕೂಡ ಅವರು ತುಂಬಾ ಅಂದ್ರೆ ಏನು ಅದಕ್ಕೆ ಸ್ಟ್ರೆಸ್ ಪಡ್ಕೊಳ್ಳೋದು, ಅಷ್ಟು ನೀಟಾಗಿ ಅಷ್ಟು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಆಕ್ಷನ್ ಸೀಕ್ವೆನ್ಸ್ ನ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಮಾಸ್ ಸಿನಿಮಾಗಳು ಮಾಡ್ಬೇಕು ಸರ್. ಅಂಡ್ ದೆನ್ ಸಂಗೀತ, ಅವ್ರ ಜೊತೆ ಒಂದು ಇಷ್ಟು ಸೀನ್ಗಳಿತ್ತು. ತುಂಬಾ ಕಂಫರ್ಟೇಬಲ್ ಅಂಡ್ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರಿ ನೀವು.
ಸ್ಕ್ರೀನ್ ಅಲ್ಲಿ ಆಗ್ಲಿ ಅಂಡ್ ಇದರಲ್ಲಿ ಆಲ್ ದಿ ಬೆಸ್ಟ್ ಸಂಗೀತ. ನಿಮ್ದು ತುಂಬಾ ಒಳ್ಳೇದಾಗ್ಲಿ. ಆಲ್ರೆಡಿ ತುಂಬಾ ಹೆಸರು ಮಾಡಿದ್ರೆ ಈ ಸಿನಿಮಾ ಆದ್ಮೇಲೆ ಇನ್ನೂ ಜಾಸ್ತಿ ಹೆಸರಾಗುತ್ತೆ. ಅಂಡ್ ರಘು ಕೂಡ ಅವರು ಈ ಸಿನಿಮಾಗೆ ಅವರದ್ದು ಡೈಲಾಗ್ಸ್ ಏನೋ ನಾನು ಕೂಡ ತುಂಬಾ ಫ್ಯಾನ್ ಅವ್ರಿಗೆ. ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ರಾಘವಿಂದ ರಘು ಸ್ನೇಹಿತ. ನಮ್ಗೆ ನಾವು ಯಾವತ್ತು ನಾಗರಭಾವಿ ನಮ್ಮೂರ ತಿಂಡಿ ಹತ್ರ ಸಿಕ್ಕಿದಾಗ ಯಾವತ್ತು ರಘುನು ಬರ್ತಾರೆ, ಅವ್ರು ಮಾತಾಡ್ಕೊಂಡು ಸಿನಿಮಾ ಬಗ್ಗೆನೇ ಮಾತಾಡೋದು. ರಘು ಈ ಸಿನಿಮಾ ಆದ್ಮೇಲೆ ಇನ್ನೂ ಹೆಚ್ಚು ಸಿನಿಮಾ ಸಿಗುತ್ತೆ. ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಸೊ ನಾನು ಏನ್ ಹೇಳೋದೇನಿಲ್ಲ. ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ಬೋದು, ಯಾಕಂದ್ರೆ ಇನ್ಫಾರ್ಮೇಶನ್ ಅಷ್ಟೇ ಕೊಡಕ್ತಾನೆ. ಸೊ ನಾನು ಇನ್ನು 2 ಮಾತಾಡ್ತೀನಿ. ಏನಂದ್ರೆ ಈ ಸಿನಿಮಾ ಆಗಕ್ಕೆ ನಮ್ಗೆ 3 ಜನ ಮುಖ್ಯ ಕಾರಣ. ಒಂದು ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಇನ್ನೊಂದು ವಿಜಯ ಬಾಮ್ ಸಾಗರ್ ಸರ್, ಆಮೇಲೆ ದಿಗಂತ್ ಸರ್. ಯಾಕಂದ್ರೆ ದಿಗಂತ್ ಸರ್ ನನ್ಗೆ ಒಂದು 10 ರಿಂದ 12 ವರ್ಷದ ಫ್ರೆಂಡ್. ಅವರು ತುಂಬಾ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವು, ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ವಿ. ಸೊ ಆಮೇಲೆ ವಿಜಯ ಬಾಮ್ ಸಾಗರ್ ಥ್ರೂ ನನಗೆ ನಿರ್ಮಾಪಕರು ಸಿಕ್ಕಿದ್ರು. ಇವ್ರಿಗೆ ನಾನು ಕತೆ ಕೊಡಕ್ ಹೋಗಿದ್ದೆ. ಕತೆ ಕೇಳಿದ್ಮೇಲೆ ಅವರೇ ಅದನ್ನ ನೀವೇ ಸಿನಿಮಾ ಮಾಡಿ ಅಂತ ಹೇಳಿದ್ರು, ಒಂದು ಅವಕಾಶ ಕೊಟ್ರು. ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ನೀವು ನೋಡಿದ್ರಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್. ನನ್ನ ಜೊತೆ ವರ್ಕ್ ಮಾಡಿದವರೆಲ್ಲರಿಗೂ ಥ್ಯಾಂಕ್ಸ್. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ನನಗೆ ಒಂದು 15 ವರ್ಷ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಸ್ನೇಹಿತರೆ ನನಗೆ. ಅಂದ್ರೆ ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು, ವೀರ್ ಸೋಮತ್ ಇರ್ಬೋದು, ಕವಿರಾಜ್ ಇರ್ಬೋದು, ಆಮೇಲೆ KS ಚಂದ್ರಶೇಖರ್ ಇರ್ಬೋದು. ಸೊ ಆಮೇಲೆ KM ಪ್ರಕಾಶ್ ಅವರು ಬಂದಿಲ್ಲ, ಅವ್ರು ಇರ್ಬೋದು, FX ರಾಜನ್ ಇರ್ಬೋದು, ನಮ್ಮ ರೇಣು ಸ್ಟುಡಿಯೋ ಸೌಂಡ್ ಇಂಜಿನಿಯರ್ ಸುರೇಶ್ ಇರ್ಬೋದು, ಆಮೇಲೆ ನನ್ನ ನಿರ್ದೇಶನ ತಂಡ ಅವರು ಕೂಡ ನನ್ನ ಜೊತೆ 10 ವರ್ಷ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು. ಆಮೇಲೆ ರಘು ನಿಡ್ವಾಡಿ ಬಗ್ಗೆ ನಾನೇನ್ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಮೇನ್ USB-ನೇ ಅವರು ಈ ಸಿನಿಮಾದು. ಸೊ ಎಲ್ಲರೂ ನನ್ನ ಸ್ನೇಹಿತರು, ಜೊತೆ ಕಲಾವಿದರು ಕೂಡ. ದಿಗಂತಿಂದ ಹಿಡಿದು ಯಶ್ ಶೆಟ್ಟಿ, ಮಹಾಂತೇಶ್, ಸಂಪತ್ ಮೈತ್ರಿ ಅವರು, ಕಾಕ್ರೋಚ್ ಸುದಿ ಅವರು, ಸೊ ವಜ್ರಂಗ್ ಶೆಟ್ಟಿ ಅವರು ಎಲ್ಲರೂ ನನ್ನ ಜೊತೆ ಒಂದು 10 ವರ್ಷದಿಂದ ವರ್ಕ್ ಮಾಡಿದವರು ಬೇರೆ ಬೇರೆ ಸಿನಿಮಾದಲ್ಲಿ. ಸೊ ಅಂದ್ರೆ ತುಂಬಾ ಈಸಿಯಾಗಿ ನಂಗೆ ಈ ಸಿನಿಮಾ ಮಾಡ್ಬಿಟ್ಟೆ. ಅಂದ್ರೆ ಎಲ್ಲೂ ಏನು ಟೆನ್ಷನ್ ಇಲ್ಲ. ಸೊ ಸರ್ ಒಬ್ರು ನಿರ್ದೇಶಕರು ಆಗಿ ಕೂಡ ನನಗೆ ಒಂದೇ ಒಂದು ಭಯ ಇದ್ದಿದ್ದು, ಅವ್ರು ಸಿನಿಮಾ ಮಾಡ್ತೀನಿ ಅಂದಾಗ ನಾನು 1 ದಿನ ಟೈಮ್ ತಗೊಂಡೆ, 2 ದಿನ ತಗೊಂಡೆ ನಾನು. ಅಂದ್ರೆ ಓಕೆ ಮಾಡಕ್ಕೆ. ಬೇರೆ ಯಾರು ಡೈರೆಕ್ಟ್ ಅದು ಇಮಿಡಿಯೇಟ್ ಓಕೆ ಮಾಡೋರು, ನೀವೇ ಸಿನಿಮಾ ಮಾಡಿ ಅಂದಾಗ. ಅಂದ್ರೆ ನಾನು ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ನಾನು ಏನಕ್ಕೆ ಅಂದ್ರೆ ಅವರೊಬ್ರು ನಿರ್ದೇಶಕರು ನನ್ಗೆ ಎಲ್ಲಾದ್ರೂ ಕ್ರಿಯೇಟಿವ್ ಅಲ್ಲಿ ನನಗೆ ಇಂಟರ್ಫಿಯರ್ ಆಗ್ಬಹುದು, ಯಾಕಂದ್ರೆ ಅವ್ರ ಥಾಟ್ಸ್ ಬೇರೆ ಇರುತ್ತೆ. ಸೊ ನನ್ಗೆ ಅದೊಂದೇ ಭಯ ಇದ್ದಿದ್ದು, ಬೇರೆ ಏನಲ್ಲ. ಬಟ್ ನನ್ಗೆ ಕೊನೆಗೆ ಒಂದು ಓಕೆ ಮಾಡಿದ್ಮೇಲೆ ಸೊ ಅವ್ರಿಗೆಲ್ಲೂ ನನ್ಗೆ ಅಂದ್ರೆ ಯಾವುದೇ ಹಂತದಲ್ಲೂ, ಈಗ ಈ ಪ್ರೆಸ್ ಮೀಟ್ ಆಗಿರ್ಬೋದು, ಇಲ್ಲಿ ಮಾಡ್ಬೇಕು ಅನ್ನೋದು ನಾನು ಹೇಳಿದಾಗಲೂ ಕೂಡ ಅದು ಎಲ್ಲ ನಂದೇ ಡಿಸಿಷನ್. ಅವರೆಲ್ಲ ಓಕೆ 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 ಅಂತಾನೆ ಹೇಳಿದ್ದು. ಸೊ ಥ್ಯಾಂಕ್ ಯು ಸರ್, ನಿಮ್ಗೆ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ಆಮೇಲೆ ದಿಗಂತ್ ಸರ್ ತುಂಬಾ ಥ್ಯಾಂಕ್ಸ್, ಯಾಕಂದ್ರೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್ಗೆ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗಿದ್ದರಿಂದ ನಾನು ಬಿಡಲ್ಲ. ಅವ್ರ 2 ಸಲ ಫೋನ್ ಇದ್ರು, ನಾನು 10 ಸಲ ಫೋನ್ ಮಾಡಿ ಅವ್ರನ್ನ ಹಿಡ್ದು ಹಾಕ್ಬಿಟ್ಟು ಮನೆಗೆಲ್ಲ ಹೋಗ್ಬಿಟ್ಟಿದ್ದೀನಿ. ಸೊ ಆಮೇಲೆ ಥ್ಯಾಂಕ್ ಯು ಸಂಗೀತ. ಸೊ ಸಂಗೀತ ಆಕ್ಚುಲಿ ನಾನೊಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಹೀರೋಯಿನ್ ಹುಡ್ತಾ ಇದ್ರು. ಅವಾಗ ಅವರು ಹರಹರ ಮಹಾದೇವ ಮಾಡ್ತಾ ಇದ್ರು. ಸೊ ಆವಾಗ ನಾನು ಅವ್ರ ಫೋಟೋ ಕಳಿಸಿದ್ರು, ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ, ನನ್ನ ಹತ್ರ ಇತ್ತು ಮೊಬೈಲ್ ಅಲ್ಲಿ. ಸೊ ಈ ಸಿನಿಮಾ ಮಾಡುವಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ನನ್ನ ಜೊತೆ, ಥಾಮಸ್ ಅಂತ. ಸೊ ನಾನು ಆ ಫೋಟೋ ನನ್ನ ಹತ್ರ ಇತ್ತು, ನಂಬರ್ ಇರ್ಲಿಲ್ಲ, ನಂಬರ್ ಚೇಂಜ್ ಆಗಿತ್ತು. ಆವಾಗ ಥಾಮಸ್ ಅನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ರೆಡಿ ಅವ್ರ ಫ್ರೆಂಡ್ ಆಗಿದ್ರು, ಯಾಕಂದ್ರೆ ಜೊತೆಲಿ ಅವ್ರು ಓದ್ದವ್ರು. ಸೊ ಅವ್ರ ಇಮಿಡಿಯೇಟ್ ಆಗಿ ಸಂಗೀತ ಕನೆಕ್ಟ್ ಆದ್ರು. ಅಂದ್ರೆ ನಾವು ಹೀರೋಯಿನ್ ಜಾಸ್ತಿ ಹುಡುಕ್ಲೇ ಇಲ್ಲ, ಒಂದಿಬ್ರು ಫೋಟೋಸ್ ನೋಡಿದ್ವಿ. ಫೈನಲಿ ಇಮಿಡಿಯೇಟ್ ಆಗಿ ಅಂದ್ರೆ ಎಲ್ಲ ಕುಡ್ಕೊಂಡು ಬಂತು ಅಂತ ಹೇಳ್ತೀವಲ್ಲ. ಸೊ ಥ್ಯಾಂಕ್ ಯು ಸಂಗೀತ, ನಿಮ್ ಸಪೋರ್ಟ್ ನಮ್ಗೆ ಕೊಟ್ಟಿದ್ದಕ್ಕೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡಿ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ಬಗ್ಗೆ ಏನೇ ನಿಮ್ಮ ಒಪಿನಿಯನ್ ಇರಲಿ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ತಪ್ಪಿದ್ರೆ ನಾನು ಮುಂದಿನ ಸಿನಿಮಾದಲ್ಲಿ ಅದನ್ನ ತಿಳ್ಕೊತೀವಿ. ಸೊ ನಿಮ್ಮೆಲ್ಲ ಕ್ರಿಟಿಸಿಸಮ್ಗೂ ನಾನು ಓಕೆ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗ್. ನಾನು ಹಿಂಗೆ ನನ್ಸ ಅಂತ ಅನ್ಕೊಂಡು ಹೇಳಿದೀನಿ, ಯು ನೋ ವಾಟ್, ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ. ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಅ ಕ್ರಶ್ ಆನ್ ಅಂತ. ಬಟ್ ಲಿಟ್ರಲಿ ಒಂದ್ ಕಡೆ ಒಂದು ಕ್ರಶ್, ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ. ಬಟ್ ಒಂದ್ ವ್ಯಕ್ತಿ, ಒಂದು ಪರ್ಸನಾಲಿಟಿ ಆಗ್ಬಿಟ್ಟು ಕೂಡ ತುಂಬಾ ಒಳ್ಳೆಯವರು. ಅವರು ವರ್ಕ್ ಮಾಡ್ತಿರ್ಬೇಕಿದೆ, ಅವ್ರು ಕೋ ಆರ್ಟಿಸ್ಟಿಕ್ ಕೊಡೋ ಅಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆಯಲ್ವಾ, ತುಂಬಾ ಮುಖ್ಯ. ಗಿವ್ ಅಂಡ್ ಟೇಕ್ ಯಾವತ್ತೂ ಇರಬೇಕು ಆರ್ಟಿಸ್ಟ್ ಅಲ್ಲಿ ಅಂತ ಇರುತ್ತೆ. ಸೊ ನಾನು ಸುಮಾರಷ್ಟು ಕಲ್ತಿದ್ದೀನಿ ಅವ್ರ ಹತ್ರ. ಸೊ ಎಸ್, ಅಂಡ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ರಘು ಸರ್ ನರೇಟ್ ಮಾಡಿರೋಂತ ಸ್ಟೈಲು.
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಡೈಲಾಗ್ ನಾನು ಹೇಳ್ಕೊಟ್ಟಿರೋದು, ಅದ್ರ ಹಿಂದಿನ ದಿವಸ ನಾನು ಡೈಲಾಗ್ ಕಳಿಸ್ತಾ ಇರೋದು ತುಂಬಾ ಸುಲಭ ಆಗ್ತಿತ್ತು ಅದಕ್ಕೆ ನನಗೆ. ಇಲ್ಲಿ ಇದು ಎಲ್ಲ ಹೌದು, ಬಟ್ ಜೊತೆಗೆ ಯಾವಾಗ್ಲೂ ಶೂಟ್ ಅಲ್ಲಿ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಹೇಳ್ತಿದ್ರು ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸೋರು ಅಂದ್ರೆ ಯಾವತ್ತೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ. ಅಂದ್ರೆ ಅಷ್ಟು ಬೆರೀತಿದ್ರು ನಮ್ ಜೊತೆ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅವರೇ ಒಬ್ರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಬಿಕಾಸ್ ಅವ್ರು ಎಲ್ಲೂ ಕೂಡ ಒಂದ್ಸತಿನೂ ಕೂಡ ಬಂದ್ಬಿಟ್ಟು ರಘು ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ. ಅಂಡ್ ಈ ಮೇಡ್ ಶೋರ್ ನಾವ್ ಏನೇ ಮಾಡ್ತಿದ್ರು ಒಂದ್ ಕಂಫರ್ಟ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು. ಅಂಡ್ ಅಫ್ಕೋರ್ಸ್ ನನ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, ಅದಕ್ಕೆ ಸುಮ್ಮನೆ ಹೇಳ್ತಾ ಇಲ್ಲ. ತುಂಬಾ ಒಳ್ಳೆಯವರು, ಅದಕ್ಕೆ ನಾನು ಹೇಳ್ತಾ ಇರೋದು. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ಒಳ್ಳೆ ಪ್ರೊಡ್ಯೂಸರ್. ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ. ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಪಡ್ತೀನಿ. ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್, ಆಕ್ಚುಲಿ ಏನ್ ಗೊತ್ತಾ, ಒಂದು ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಬಟ್ ನನಗೆ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಇತ್ತು. ಅದ್ರಲ್ಲಿ ಸಂಪತ್ ಅವರು, ಯಶ್ ಶೆಟ್ಟಿ ಅವರು, ಕಾಕ್ರೋಚ್ ಸುದ್ದಿ ಅವರು. ನಾನು ಲಿಟರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ, ಯಾರ ಜೊತೆ ಪ್ರತಿ ಸತಿ ಒಂದ್ ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರೂ ಒಂದು ಕಲಿಯಕ್ ಸಿಗುತ್ತೆ, ಅದು ತುಂಬಾ ರೇರು. ಅದ್ ನನಗೆ ಇವ್ರ ಜೊತೆ ಸಿಕ್ತು. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಥ ಅಮೇಸಿಂಗ್ ಆಕ್ಟರ್ಸ್ ಜೊತೆ ನಾನು ಆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ನಾನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಲುಪಿಸಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿವರೆಗೂ ಅದು ಯಾವ ತರನು ಸುದ್ದಿ ಆಗಿರ್ಲಿ, ಅಂದ್ರೆ ಹಿಟ್ ಆಗಿರ್ಲಿ ಫ್ಲಾಪ್ ಆಗಿರ್ಲಿ, ಏನೇ ಆದ್ರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಅಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ, ಒಂದು ಒಳ್ಳೆ ಮೂವಿನ ಜನರಿಗೆ ತಲುಪಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಈ ಸಿನಿಮಾ ನಂತರದಲ್ಲಿ ನಿಮ್ಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಮತ್ತಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ನನ್ಗೇನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಯಾಕೆ ತುಂಬಾ ಹೊಗಳಿದೆ ನನ್ಗೆ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಇವತ್ತು, ಕಿವಿ ತುಂಬಾ ನಿಮ್ಮೆಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದೀವಿ. ಕಷ್ಟ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂತಹ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ. ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರ್ ಅಲ್ಲಿ, ಜೊತೆಗೆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದೀವಿ. ಧೂಳು, ಹೊಗೆ, ಸ್ಮೋಕ್, ಅದ್ರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಹಳೆ ಪರಿಚಯ ಬೇರೆ, ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರ್ ಅಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು 12 ವರ್ಷದಿಂದ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನಾನು ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ. ಯಾಕೆಂದ್ರೆ ಆ ಟೈಟ್ಲ್ ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವ ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು, ಕವಿರಾಜ್ ಅವ್ರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲ್ ಇಂದ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮಿಡಿಯೇಟ್ ಆಗಿ ನಿಮ್ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ರಾಘವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ತರದೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪಾ ಇದು, ನಾನು ಮಾಡಿದ್ರೆ ನಂಗೆ ಆಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ. ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನ್ಸ್ತು, ನಾನು ಹಿಂಗ್ ಮಾಡಿದೀನ, ಓ ಚೆನ್ನಾಗ್ ಮಾಡಿದೀನಿ ಅಂತ ನನಗೆ ಅನಿಸ್ತು. ಯೂಶಲಿ ನನಗೆ ಅನ್ಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆನ್ ತಟ್ಕೊಂಡೆ, ಅದಕ್ಕೆ ಥ್ಯಾಂಕ್ಸ್. ಯಾಕೆಂದ್ರೆ ರಾಘವರಿಗೆ ಹೇಳ್ಬೇಕು, ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಶೈಲಿಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲ ಹಿಡಿದು. ಅದು ನನಗೆ ಫ್ಯೂಚರ್ ಅಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು. ನಾವು ಸ್ನೇಹಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ.
ಜೊತೆಗೆ ಅವರೇ ನಿರ್ದೇಶಕರಾಗಿದ್ರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ನ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದ್ 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಇಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವ್ದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆಮೇಲೆ ವೀರ್ ಸಮರ್ಥ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ, ಪ್ರಪಂಚದಿಂದ ಹುಟ್ಟಿ ಬಂದ ಊರನ್ನ ಅಂತ. ಹುಟ್ಟಿದ ಊರನ್ನ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ, ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನೀವು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ, ಅವ್ರಿಗೂ ಥ್ಯಾಂಕ್ಸ್. ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಅನ್ನ ನಮಗೆ ನೀಡಿದ್ದಾರೆ. ಆಮೇಲೆ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು. ನಾನು ಅವರು ಕೂಡ ಒಂದ್ ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ. ಆ ಕತೆ ಕೂಡ ಅದ್ಭುತವಾಗಿದೆ. ಅವ್ರು ನೀವು ಮಾಡ್ತೀನಿ ಹೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಇನ್ನ ಗಡ್ಡ ಬಿಳಿ ಆಗಕ್ಕಿಂತ ಮುಂಚೆ ಮಾಡ್ಬೇಕಲ್ಲ. ಸೊ ಥ್ಯಾಂಕ್ ಯು ಕವಿರಾಜ್. ನಿಮ್ಮ ಇನ್ನೂ ಸೂಟ್ ಆಗ್ತೀನಲ್ವಾ? ಥ್ಯಾಂಕ್ ಯು. ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಕವಿರಾಜ್ ಅವರು ನನ್ನ ಸಿನಿಮಾ ಮಾಡ್ತಾರೆ. ತುಂಬಾ ಕತೆ ನಾನು ಕೇಳಿದೀನಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಕತೆ. ದಯವಿಟ್ಟು ಮಾಡಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು. ಪಕ್ಕದೂರು ಇರ್ತಾರಲ್ಲ, ಪಕ್ಕದಲ್ಲಿ ಶೃಂಗೇರಿ, ಪಕ್ಕದೂರು ಶೃಂಗೇರಿ ಇರ್ತಾರೆ. ಶೃಂಗೇರಿ ಬೇಡ ಬಿಡಿ, ಜಾಸ್ತಿ ಹೋಗ್ಬಿಟ್ಟು ಅದಕ್ಕೆ ನನ್ನ ಬಗ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಇವರಿಗೆ. ಇಲ್ಲ ಬರ್ತೀನಿ ನಾನು ಇನ್ನ ಬಂದಿಲ್ಲ. ನೆಕ್ಸ್ಟ್ ವಜ್ರಾಂಗ್ ಶೆಟ್ಟಿ ನಿಮ್ದು, ನಾನು ತುಂಬಾ ಲೇಟ್ ಆಗಿ ನೋಡಿದೆ, ಸಲಾರ್ ಮೂವಿ ನೋಡಿದೆ. ಅದ್ಭುತವಾದ ನಟನೆ, ಪರ್ಫಾರ್ಮೆನ್ಸ್. ನಾನು ರಾಘವ್ರ ಹತ್ರ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಮಾಡೋಣ ಅಂತ ಇದ್ದೆ, ಬಟ್ ನೀವು ಇಲ್ಲೇ ನೇರವಾಗಿ ಸಿಕ್ಕಿದ್ರಿ. ನಾನು ಲೇಟ್ ಆಗಿ ನೋಡಿದೆ, ಸಾರಿ, ನಾನು ಮನೇಲಿ ನೋಡಿದೆ. ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆಮೇಲೆ ನೀವು ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು. ಆಲ್ ದ ಬೆಸ್ಟ್. ಆಮೇಲೆ ನಮ್ ಜೊತೆಗೆ ನಾವು ಇರ್ತಾ ಇದೀವಿ ಯಾರಂದ್ರೆ ಈ ಸಿನಿಮಾದಲ್ಲಿ ಯಶ್ ಶೆಟ್ಟಿ, ನಾನು, ಸಂಗೀತ, ಆಮೇಲೆ ಕಾಕರ್ ಸುದಿ. ಸೊ ಇವ್ರು ನಮ್ 4 ಜನ ಕಾಂಬಿನೇಷನ್ ಸಾಕಷ್ಟು ಸೀನ್ಗಳಿದೆ. ಅಂಡ್ ಥ್ಯಾಂಕ್ ಯು ರಾಘು, ನೀವು ಇಂತ ಒಳ್ಳೆ ನಟರು ಕೊಟ್ಟಿದ್ದಕ್ಕೆ. ಯಾಕೆ ಈಸಿ ಆಗುತ್ತೆ, ನಮ್ ಪರ್ಫಾರ್ಮೆನ್ಸ್ ಈಸಿ ಆಗುತ್ತೆ. ಆಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಅದೇ ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ, ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದ್ದಾಗ. ಸೊ ಹಾಗಾಗಿ ಅದು ತುಂಬಾ ಈಸಿ ಆಯ್ತು. ಅಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್. ಥ್ಯಾಂಕ್ ಯು. ಅಂಡ್ ಸಂಪತ್ ಸರ್, ಅವ್ರ ಜೊತೆ ಮಾತ್ರ ನಮ್ದು ಅದ್ಭುತವಾಗಿರೋ ಸೀನ್ಗಳಿದೆ. ಅಂಡ್ ಬ್ರಿಲಿಯಂಟ್ ಆಕ್ಟರ್. ನನಗೆ ಫಸ್ಟ್ ಹೇಳಿದಾಗ ಸಂಪತ್ ಸರ್ ನಾನು ಯಾವ್ದು ನೋಡಿರ್ಲಿಲ್ಲ ಸಿನಿಮಾ, ಅವ್ರು ಮಾಡಿರೋ ಸಿನಿಮಾನ. ನಾನು ಸರಿ ಆಯ್ತು ಸಂಪತ್ ಅವರಲ್ಲ ಹಂಗೆ ಹಿಂಗೆ ಅಂತಂದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲ ಏನು ನನಗೆ ಐಡಿಯಾ ಇರ್ಲಿಲ್ಲ. ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡ್ತಾ ಹೋದಾಗ ಗೊತ್ತಾಯ್ತು ಯಾಕೆ ಅವ್ರನ್ನ ಅನ್ಸ್ಕೊಂಡಿದ್ರು ಈ ಸಿನಿಮಾಗೆ ಅಂತ. ನಿಮಗೂ ಗೊತ್ತಾಗುತ್ತೆ ಅವ್ರ ಪಾತ್ರ ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು, ಒಂದು PC ಪಾತ್ರ. ಬಟ್ ಸಿನಿಮಾದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಂತ ಪಾತ್ರನ ಪ್ಲೇ ಮಾಡಿದ್ದಾರೆ ಅಂತ. ವೆರಿ ವೆಲ್ ಡನ್ ಸರ್. ನಾನು ಸಿನಿಮಾ ನೋಡಿದೀನಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಮಾಂತೇಶ್ ಅವರು, ಅವ್ರ ಜೊತೆ ನಾನು ಅವ್ರ ಸೆಕೆಂಡ್ ಹೀರೋ ಏನಲ್ಲ, ಅವ್ರು ನಿಜವಾಗ್ಲೂ ಅವ್ರು ನೋಡಕ್ಕೆ ಒಂದು ಫನ್ನಿ ಆಗಿರುತ್ತೆ. ಅವ್ರ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ನಾಯಕ್ ಸ್ಟಾರ್ಟ್ ಮಾಡ್ತಾರೆ, ಆತರ ಒಂದು ಪಾತ್ರನ ಪ್ಲೇ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಗಣೇಶ್ ರಾವ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ನಾನು ಹಿಂದೆನೂ ಮಂಡ್ಯ ಸಿನಿಮಾದಲ್ಲೂ ನಾನು ನಿಮ್ ಜೊತೆ ಆಕ್ಟ್ ಮಾಡಿದ್ದೆ. ದರ್ಶನ್ ಸರ್ ಸಿನಿಮಾ, ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿಂದ ನಿಮ್ ಜೊತೆ ನಾನು ಸಾಕಷ್ಟು ಹಲವಾರು ಸಿನಿಮಾಗಳನ್ನು ಮಾಡಿದೀನಿ. ಇದರಲ್ಲೂ ಕೂಡ ಒಳ್ಳೆ ಪಾತ್ರನ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು, ಬಹುಶಃ ಅವ್ರದ್ದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರ ಫ್ಯಾನ್ಸ್ ಗಳು ಇವಾಗ ಈ ಸಿನಿಮಾ ನೋಡಿದ್ರೆ ದೊಡ್ಡ ಹಿಟ್ ಆಗ್ಬಿಡುತ್ತೆ ಸರ್. ಅವ್ರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ. ಸೊ ನಿಮ್ಗೆ ನಿಮ್ಮ ಈ ಖ್ಯಾತಿ, ನಿಮಗೆ ಸಿಕ್ಕಿರೋ ಈ ಫೇಮ್ ತುಂಬಾ ಒಳ್ಳೇದಾಗ್ಲಿ. ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ. ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಹತ್ತು ಬಿಟ್ಟು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಅಳ್ತಾರೆ, ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ. ಅವ್ರಿಗೆ ಅದೇ ಖುಷಿಯಿಂದ ಅಳ್ತಾ ಇರೋದವ್ರು, ಅಂದ್ರೆ ಸಂಗೀತ ಅವ್ರು ನಮ್ ಜೊತೆ ಇದಾರಲ್ಲ ಅಂತ ಖುಷಿಯಿಂದ ಅಳ್ತಾ ಇರ್ತಾರೆ. ಹೆದರಿಕೆ ಭಯದಿಂದ ಅಲ್ಲ. ಸೊ ಆತರ ಒಂದು ಖ್ಯಾತಿ ಇದೆಯಲ್ಲ, ಹೀಗೆ ಸದಾ ಇರ್ಲಿ, ಇನ್ನ ಹೆಚ್ಚೆಚ್ಚು ಬೆಳಿಲಿ. ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ, ತುಂಬಾ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬೋಲ್ಡ್ ಕ್ಯಾರೆಕ್ಟರ್. ಅದು ಸಾಕಷ್ಟು ಜನ ಮಾಡೋದಕ್ಕೆ ಬಹುಶಃ ಮುಂದ್ ಬರ್ತಾ ಇರ್ಲಿಲ್ಲ. ಅದನ್ನ ನಾನು ಒಬ್ಬ ಕಲಾವಿದೆ, ನಾನು ಒಂದು ಆರ್ಟ್ಗೋಸ್ಕರ, ಕಲೆಗೋಸ್ಕರ ಏನ್ ಬೇಕಾದ್ರೂ ಪಾತ್ರ ಮಾಡ್ತೀನಿ ಅನ್ನೋ ತರ ಧೈರ್ಯವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ.
ಸೊ ಇನ್ ಚಂದ್ರು ಸರ್ ಸೈಲೆಂಟ್ ಮ್ಯಾನ್ ಅವರು ಕ್ಯಾಮ್ರಾ ಹಿಂದ್ಗಡೆಯಿಂದಾನೆ ಎಲ್ಲ ಅದ್ಭುತವಾಗಿ ನಮ್ಮನ್ನೆಲ್ಲರನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಕಲರ್ ಪ್ಯಾಲೆಟ್ ತುಂಬಾ ಇಷ್ಟ ಆಯ್ತು, ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಚಂದ್ರು ಸರ್, ನಿಮ್ ಜೊತೆ ಇನ್ನ ಹೆಚ್ಚೆಚ್ಚು ಸಿನಿಮಾ ಮಾಡೋಣ ಅಂತ ಕೈ ಜೋಡಿಸೋಣ. ಆಮೇಲೆ ರಘು ನಿಡುವಲ್ಲಿ ಸಾರಿ ನಿಮ್ ಬಗ್ಗೆ ನಾನು ಫಸ್ಟೇ ಹೇಳಬೇಕಾಗಿತ್ತು. ನಿಜವಾಗ್ಲೂ ಸಿನಿಮಾ ಏನಾದ್ರು ಗೆದ್ರೆ ಇವರಿಗೆ ಅದ್ಭುತವಾದ ಕ್ರೆಡಿಟ್ ಇವರಿಗೆ ಹೋಗ್ಬೇಕು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ದಾರೆ. ನಾವು ಕ್ಲಾಸ್ ಗಿಟ್ಸ್ಕೊಡೋದು ಅಥವಾ ವಿಷಲ್ ಓಡಿಸ್ಕೊಳ್ಳೋದು ಆ ತರ ಡೈಲಾಗ್ಸ್ ನೀವು ಬರ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅಂದ್ರೆ ರಾಘು ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ. ಥ್ಯಾಂಕ್ ಯು ರಘು. ಕೊನೆಯದಾಗಿ ನಮ್ಮ ಮಾಧ್ಯಮ ಮಿತ್ರರು, ನಾವು ಅದೇ ಏನೇ ಎಫರ್ಟ್ ಹಾಕಿದ್ರು, ಏನೇ ಗಡ್ದು ದಬ ಹಾಕಿದ್ರು ಅದನ್ನ ಜನರಿಗೆ ಮುಟ್ಸೋದು ನೀವು. ಸೊ ಹಾಗಾಗಿ ದಯವಿಟ್ಟು ನೀವು ಜನರಿಗೆ ಇದನ್ನ ಮುಟ್ಸೋದಕ್ಕೆ ಹೆಲ್ಪ್ ಮಾಡಿ. ದಯವಿಟ್ಟು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ, ಎಲ್ಲ ನೋಡಿ. ಥ್ಯಾಂಕ್ ಯು. ನಿರ್ದೇಶಕರಾಗಿಯೂ ಕೂಡ ಇನ್ನೊಬ್ಬ ನಿರ್ದೇಶಕರಿಗೆ ಅವಕಾಶ ಕೊಡ್ತಾರೆ ಅನ್ನೋದೇ ನಮ್ಮ ಸಂಘಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಅದರ ಜೊತೆಗೆ ನಮ್ಮ ಕವಿರಾಜ್ ಅವರು ಕೂಡ ನಮ್ಮ ಸಂಘದ ಸದಸ್ಯರು. ಅದರಿಂದ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ವತಿಯಿಂದ ಅವರಿಗೆ ಒಂದು ಸಣ್ಣ ಗೌರವವನ್ನು ನಾವು ಅರ್ಪಿಸುತ್ತಿದ್ದೇವೆ. ಅವರು ಸ್ವೀಕರಿಸಬೇಕು ಅಂತ ಮನವಿ ಮಾಡ್ತೀವಿ. ಒಂದು ನಿಮಿಷ.